ಹೇಗಿತ್ತು ಕಳೆದ ವಾರ ಎಲ್ಲರಿಗೂ? ಬುಧ ಬಕ್ರಿಯಾಗಿದ್ದರು, ಡಾಕ್ಯುಮೆಂಟ್ಸಲ್ಲಿ ಸಮಸ್ಯೆ ಕೊಟ್ಟಿರ್ತಾರೆ, ನಮ್ಮ ಕಮ್ಯುನಿಕೇಷನಲ್ಲಿ ಪ್ರಾಬ್ಲಮ್ ಆಗಿರುತ್ತೆ, ನಾವು ಮಾತಾಡೋದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ರಿಪೀಟ್ ಕೆಲಸಗಳು ತುಂಬ ಜಾಸ್ತಿನೇ ಆಗಿದೆ. ಅಂದರೆ ಒಂದೇ ಕೆಲಸವನ್ನು ಅದನ್ನು ಸರಿ ಮಾಡೋದಕ್ಕೆ ಪದೇ ಪದೇ ಪ್ರಯತ್ನ ಪಟ್ಟಿರ್ತೀರಾ. ಕೆಲವು ವಸ್ತುಗಳನ್ನು ನೀವೇ ಎಲ್ಲೋ ಮಿಸ್ಪ್ಲೇಸ್ ಮಾಡಿ ತುಂಬ ಹುಡುಕಾಡಿ ಅದಾದಮೇಲೆ ಸಿಕ್ಕಿರುತ್ತೆ. ಈ ರೀತಿ ಬುಧ ಬಕ್ರಿಯಾಗಿ ನಮ್ಮಿಂದ ರಿಪೀಟ್ ಕೆಲಸಗಳನ್ನು ತುಂಬ ಮಾಡಿಸಿರ್ತಾರೆ. ಇವನ್ ನನಗೂ ಕೂಡ ಕಳೆದ ವಾರ ಆ ರೀತಿ ರಿಪೀಟ್ ಕೆಲಸಗಳು ಕೂಡ ಆಗಿದೆ. ನಾನು ವಿಡಿಯೋ ಪ್ರೆಸೆಂಟೇಷನಲ್ಲೇ ಒಂದಷ್ಟು ತಪ್ಪುಗಳನ್ನು ಮಾಡಿದ್ದೀನಿ. ಓಕೆ, ಬಟ್ ಈ ವಾರ ಏನು ಕತೆ? ಎಸ್, ಈ ವಾರ ಶನಿ ವಕ್ರಿ. ಸೊ ಶನಿ ವಕ್ರಿ ಆದಾಗ ಬೇರೆ ಥರದ ವಿಚಾರಗಳನ್ನು ನೀವು ಫೇಸ್ ಮಾಡಬೇಕಾಗತ್ತೆ. ಏನಕ್ಕೆ ಶನಿ ವಕ್ರಿಯಾಗಿ ಈ ವಾರ ಏನನ್ನು ಪಾಠ ಕಲಿಸ್ತಾರೆ ನಿಮಗೆ ಎಲ್ಲವನ್ನು ಈ ವಾರದ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿ ಅಂದರೆ ತುಂಬ ಅರ್ಜೆಂಟ್ ಜಾಸ್ತಿ. ಯಾವುದೇ ಕೆಲಸ ಆದರೂ ಬೇಗ ಆಗಿಬಿಡಬೇಕು, ತುಂಬ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಬಟ್ ಈಗ ಶನಿ ವಕ್ರಿಯಾಗಿ ಹೂಡಿಕೆಯ ವಿಚಾರಗಳಲ್ಲಿ ನೀವು ಈ ಹಿಂದೆ ಮಾಡಿರುವ ಆತುರದ ನಿರ್ಧಾರಗಳಿಂದ ನೀವು ಬುದ್ಧಿ ಕಲ್ತಿದ್ರೆ ಈಗ ಆ ವಿಚಾರಗಳಲ್ಲಿ ಮರುಚಿಂತನೆಯನ್ನು ಮಾಡಿ ನಿಮ್ಮನ್ನು ನೀವು ಮರುಪರಿಶೀಲನೆಯನ್ನು ಮಾಡಿಕೊಂಡು ಹೂಡಿಕೆಯ ಕಡೆ ಗಮನ ಕೊಡಿ. ಸೊ ಆ ರೀತಿ ವಕ್ರ ಸಂಚಾರದಲ್ಲಿ ಈ ವಾರದಿಂದ ಶುರು ಮಾಡ್ತಾ ಇದ್ದಾರೆ, ನಿಮಗೆ ಪಾಠಗಳನ್ನು ಕಲಿಸ್ಕೊಡ್ತಾರೆ. ಇನ್ನು ಕೆಲಸದ ವಿಚಾರಗಳಲ್ಲಿ ಸಾಕಷ್ಟು ಏನೋ ಒಂದಷ್ಟು ತಪ್ಪುಗಳನ್ನು ಮಾಡ್ಕೊಂಡಿದ್ರಿ. ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಬಾಸ್ ಜೊತೆ, ನಿಮ್ಮ ಮೇಲಧಿಕಾರಿಗಳ ಜೊತೆ, ನಿಮ್ಮ ಕೊಲೀಗ್ಸ್ ಜೊತೆ ಸಮ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು. ಅದು ನಿಮ್ಮಿಂದನೋ ಅವರಿಂದನೋ. ಈಗ ಮತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅವಕಾಶ. ನೀವು ಸರಿ ಮಾಡಿಕೊಳ್ಳೋದಾದರೆ ಇಲ್ಲಿಂದ ಸರಿ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನೆಕ್ಸ್ಟ್ ಇಯರ್ ನಿಮ್ಮ ರಾಶಿಗೆ ಬರ್ತಾರೆ ಶನಿ ಮಹಾತ್ಮರು. ಅಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹೆಚ್ಚು ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕು, ಆ್ಯಕ್ಟಿವ್ ಆಗಿರಬೇಕು, ಅದರ ಕಡೆ ಹೆಚ್ಚು ಗಮನ ಕೊಡಿ ಅನ್ನೋದನ್ನು ಹೇಳಕ್ಕೆ ಬರ್ತಾ ಇದ್ದಾರೆ. ಈಗ ಹೂಡಿಕೆಯ ವಿಚಾರ, ಅದರ ಜೊತೆಗೆ ವಕ್ರಿ ಆಗಿರೋದ್ರಿಂದ, ನಿಮ್ಮ ಕರ್ಮಸ್ಥಾನದ ಅಧಿಪತಿ ಆಗಿರೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಂದ ಆಗಿರುವ ಮಿಸ್ಟೇಕ್ಸ್ಗಳನ್ನು ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಮತ್ತೊಂದು ಅವಕಾಶ ಇದೆ. ಅದರ ಕಡೆ ಗಮನ ಕೊಡಿ. ವಕ್ರಿ ಶನಿ ಡೆಫಿನೆಟ್ಲಿ ನೀವು ತಿದ್ದುಕೊಳ್ತಾ ಇದ್ದಾರೆ, ಎಸ್ ಇವರು ಕರೆಕ್ಟಾಗಿದ್ದಾರೆ, ನಾನು ಮುಂದೆ ಹೋಗ್ಬೋದು ಅಂತ ನಿಧಾನಕ್ಕೆ ಮತ್ತೆ ಮುಂದೆ ಬರ್ತಾರೆ. ಓಕೆನಾ? ಸೊ ಹಾಗಾಗಿ ಆ ಥರದ ವಿಚಾರಗಳಲ್ಲಿ ಗಮನ ಕೊಡಿ. ನಿಮ್ಮ ನೆಟ್ವರ್ಕ್ ಏನೇನು ನಿಮ್ಮ ಸ್ನೇಹ ಬಳಗ ಇತ್ತು, ನಿಮ್ಮ ಒಂದು ಸಾಮಾಜಿಕ ವಲಯ ಇತ್ತಲ್ಲ, ಸೊ ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ. ಓಕೆ, ಸೊ ಆ ಆ್ಯಂಗಲಲ್ಲಿ ಯೋಚನೆ ಮಾಡಿ. ನೆಕ್ಸ್ಟ್ ವೀಕ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಕುಜ ಅವ್ರದ್ದೇ ನಕ್ಷತ್ರದಲ್ಲಿರ್ತಾರೆ. ಸೊ ಹಾಗಾಗಿ ಕುಜನಿಗೆ ಮತ್ತಷ್ಟು ಬಲ ಬಂತು. ಈ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಡೆಫಿನೆಟ್ಲಿ ಈ ವೀಕು ತುಂಬ ಚೆನ್ನಾಗಿ ಕೈ ಹಿಡಿತದೆ, ಅದರ ಕಡೆ ಗಮನ ಕೊಡಿ. ಆದರೆ ಮಾತಿನ ಮನೆಯಲ್ಲಿ ಕುಜ ಅವರದ್ದೇ ನಕ್ಷತ್ರದಲ್ಲಿದ್ದಾಗ ಮತ್ತಷ್ಟು ಕೋಪ, ಆತುರ ಎಲ್ಲವೂ ಜಾಸ್ತಿ ಆಗುತ್ತೆ. ಇದು ಸಂಬಂಧ ಮತ್ತು ವ್ಯಾಪಾರ ಎರಡನ್ನೂ ಹಾಳು ಮಾಡುತ್ತೆ. ಸೊ ಹಾಗಾಗಿ ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿ. ಇನ್ನು 3ನೇ ಮನೆಯಲ್ಲಿ ಬುಧ. ಸೊ ಹಾಗಾಗಿ ಕಮ್ಯುನಿಕೇಷನ್ ಈಗ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮಾತುಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಸೊ ಇಂಟರ್ವ್ಯೂ ಕೊಡೋರು ಈ ವೀಕನ್ನು ಆಯ್ಕೆ ಮಾಡ್ಕೊಳ್ಳಿ, ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ತೀರಾ. ಬರವಣಿಗೆ ಕ್ಷೇತ್ರ, ಮೀಡಿಯಾ, IT ಕ್ಷೇತ್ರ, ಆನ್ಲೈನ್, ಡಿಜಿಟಲ್ ಮಾರ್ಕೆಟಿಂಗ್, ಸೇಲ್ಸ್ ಇದೆಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಸ್ಕಿಲ್ಸ್ ಓರಿಯೆಂಟೆಡ್ ಬಿಸ್ನೆಸ್ ಇರಲಿ ಅಥವಾ ವೃತ್ತಿ ಮಾಡ್ತಾ ಇರಲಿ, ನಿಮಗೂ ಕೂಡ ಅದ್ಭುತವಾಗಿದೆ. ಈ ವೀಕ್ ಮತ್ತಷ್ಟು ವೇಗ ಪಡೆದುಕೊಳ್ಳುತ್ತೆ ನಿಮ್ಮ ಕೆಲಸಗಳು. ಇನ್ನು 4ನೇ ಮನೆಯಲ್ಲಿ ಗುರು ಮತ್ತು ರವಿಯ ಯುತಿ. ಸೊ ಇದು ಸಮಾಜದಲ್ಲಿ ಗೌರವ ಪ್ರಾಪ್ತಿ, ಕೆಲಸಗಳಲ್ಲಿ ಅಧಿಕಾರ ಪ್ರಾಪ್ತಿ, ಹೊಸದಾಗಿ ಆಸ್ತಿ ಖರೀದಿ ಮಾಡೋದಕ್ಕೆ, ವೆಹಿಕಲ್ಗಳನ್ನು ಖರೀದಿ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಬಟ್ 4ನೇ ಮನೆ ನಮ್ಮ ಎದೆಯ ಭಾಗವನ್ನು ಹೇಳುತ್ತೆ. ಉಸಿರಾಟಕ್ಕೆ ತೊಂದರೆಗಳಾಗ್ಬೋದು ಹಿರಿಯ ನಾಗರಿಕರಿಗೆ. ಸೊ ಹಾಗಾಗಿ ನಿಮ್ಮ ಈ ಹೃದಯ ಸಂಬಂಧಿ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ವಹಿಸ್ಕೊಳ್ಬೇಕು. ಸೊ ಅದರ ಕಡೆ ಗಮನ ಕೊಡಿ. ಆಮೇಲೆ ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ. ಈಗೋ ಕ್ಲಾಸಸ್ ಈ ಮನೆಯಲ್ಲಿ ಬಂದ್ಬಿಡ್ತದೆ. ಸೊ ಇದರಿಂದ ತಾಯಿ ಜೊತೆ ಸಂಬಂಧ ಹಾಳಾಗ್ಬೋದು, ತಾಯಿ ಆರೋಗ್ಯದಲ್ಲೂ ವ್ಯತ್ಯಾಸಗಳಾಗ್ಬೋದು, ಈ ಥರ ಎಲ್ಲ ಇದೆ. ಬಟ್ 4ನೇ ಮನೆಗೆ ಬಂದು ಗುರುವಿನ ಜೊತೆ ಇತಿಯಾಗಿ 5ನೇ ಮನೆ ಅಧಿಪತಿಯಾಗಿರೋದ್ರಿಂದ ನಿಮ್ಮ ಐಡಿಯಾಲಜಿಗಳು ತುಂಬ ಚೆನ್ನಾಗಿ ವರ್ಕ್ ಆಗಿ, ಸೊ ನಿಮಗೆ ರೆಸ್ಪೆಕ್ಟ್ ಡೆಫಿನೆಟ್ಲಿ ಚೆನ್ನಾಗಿ ಸಿಗ್ತಾ ಇದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ.
ಓಕೆ. ಇನ್ನು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇದು ಅದ್ಭುತವಾಗಿರುವಂತಹ ವಾರ. ಸೊ ಅದು ಪ್ರೈಮರಿ ಸ್ಟೂಡೆಂಟ್ಸಿಂದ ಹಿಡಿದು ಹೈಯರ್ ಸ್ಟಡೀಸ್ ಮಾಡ್ತಾ ಇರೋರಿಗೆ ಈ ರವಿಯ ಸಪೋರ್ಟ್ ತುಂಬ ಚೆನ್ನಾಗಿದೆ. ನಿಮ್ಮ ಜ್ಞಾನಾರ್ಜನೆ ಚೆನ್ನಾಗಿ ಆಗ್ತಾ ಇದೆ. ಇನ್ನೂ ಎಜುಕೇಷನ್ ಕಡೆ ಹೆಚ್ಚು ಗಮನ ಕೊಡಿ. ಗ್ರಹಗಳ ಸಪೋರ್ಟ್ ತುಂಬ ಚೆನ್ನಾಗಿದೆ. ಇನ್ನು 5ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಸೊ ಹಾಗಾಗಿ ಹೂಡಿಕೆಯ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆ ಇರಲಿ. ಮಕ್ಕಳ ವಿಚಾರದಲ್ಲಿ ಒಂದು ಸ್ವಲ್ಪ ಡಿಟ್ಯಾಚ್ಮೆಂಟ್ ಫೀಲ್ ಇದೆ. ಅವರನ್ನು ಹೊರಗಡೆ ಕಳಿಸಿರ್ತೀರ ಓದಲಿಕ್ಕೆ ಅಥವಾ ಕೆಲಸದ ನಿಮಿತ್ತ ಹೊರಗಡೆ ಇರ್ತಾರೆ. ಸೊ ಅವ್ರನ್ನೆಲ್ಲ ನೀವು ಮಿಸ್ ಮಾಡ್ಕೊಳ್ತಾ ಇರ್ತೀರ. ಶುಕ್ರ ಆಲ್ರೆಡಿ ಕನ್ಯಾ ರಾಶಿಯ ಕಡೆ ಮುಖ ಮಾಡಿಬಿಟ್ಟಿದ್ದಾರೆ. ಸೊ ಈ ನೀಚ ಸ್ಥಾನದ ಪ್ರಭಾವ ಡೆಫಿನೆಟ್ಲಿ ಈ ವೀಕಿಂದನೇ ಶುರುವಾಗುತ್ತೆ. ಸೊ ಅವರು ನಿಮಗೆ 7 ಮತ್ತು 2ನೇ ಮನೆ ಅಧಿಪತಿಯಾಗಿರೋದ್ರಿಂದ ಸ್ಪೆಷಲಿ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳು ಡೆಫಿನೆಟ್ಲಿ ಎದುರಾಗುತ್ತೆ. ತಪ್ಪು ತಿಳುವಳಿಕೆಗಳು ಬರುತ್ತೆ. ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಅವರಿಗಾಗಿ ಖರ್ಚುಗಳು ಜಾಸ್ತಿ ಆಗುತ್ತೆ. ಸೊ ಈ ಥರ ಎಲ್ಲ ಈ ವೀಕಿಂದನೇ ಶುರುವಾಗುತ್ತೆ. ನೀಚ ಸ್ಥಾನದ ಪ್ರಭಾವ, ಅಲ್ಲಿ ಕೇರ್ಫುಲ್ ಆಗಿರಿ. ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್. ಈ ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಒಂದು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ. ಇನ್ನು ರಾಹು ನಿಮಗೆ 11ನೇ ಮನೆಯಲ್ಲಿ ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ಸೊ ಹಾಗಾಗಿ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರ ಬಳಗದಲ್ಲಿ, ನಿಮ್ಮ ನೆಟ್ವರ್ಕ್ ಮಾಡ್ಕೊಂಡಿರುವಂತಹ ಜಾಗದಲ್ಲಿ ದೊಡ್ಡ ವ್ಯಕ್ತಿಗಳ ಪರಿಚಯ ಇದೆಲ್ಲ ಚೆನ್ನಾಗೇ ಇದೆ. ಬಟ್ ಈಗೋ ಕ್ಲಾಶಸ್ ಬೇಡ. ನನಗೆ ಎಲ್ಲ ಗೊತ್ತಿದೆ ಅನ್ನುವಂತಹ ಅಹಂಕಾರನೂ ಬೇಡ. ಎಲ್ಲವನ್ನು ಕಡಿಮೆ ಮಾಡ್ಕೊಳ್ಳಿ, ವೇಗವನ್ನು ಕಡಿಮೆ ಮಾಡ್ಕೊಳ್ಳಿ. ಈ ವೀಕು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ರೀಥಿಂಕಿಂಗ್ ಮಾಡೋದಕ್ಕೆ, ನಿಮ್ಮನ್ನು ನೀವೇ ಮತ್ತೆ ಸರಿ ಮಾಡ್ಕೊಳ್ಳೋದಕ್ಕೆ ಈ ವೀಕಿಂದ ಶನಿ ಮಹಾತ್ಮರು ಮತ್ತೊಂದು ಅವಕಾಶವನ್ನು ಕೊಡ್ತಾರೆ. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಈಗ ವೃಷಭ ರಾಶಿಯವರಿಗೆ 11ನೇ ಮನೆಯಲ್ಲಿ ಶನಿ ವಕ್ರಿಯಾಗಿರೋದು. 11ನೇ ಮನೆ ಅಂದರೆ ಅದು ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳೋದು, ನಮ್ಮ ಹಿರಿಯ ಸಹೋದರ, ನಮ್ಮ ಸೋಷಿಯಲ್ ನೆಟ್ವರ್ಕ್, ಸ್ನೇಹಿತರ ಬಳಗ, ಇದೆಲ್ಲವನ್ನು ತಿಳಿಸುತ್ತೆ. ಸೊ ಈಗ ಮತ್ತೆ ನೀವು ಆ ವಿಚಾರಗಳಲ್ಲಿ ಈಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ನನ್ನ ಸ್ನೇಹ ಬಳಗ ಚೆನ್ನಾಗಿದೆಯಾ ಅಥವಾ ನನ್ನ ನೆಟ್ವರ್ಕನ್ನು ನಾನು ಸರಿಯಾಗಿ ಬಳಸ್ಕೊಳ್ತಾ ಇದ್ದೀನಾ, ನನ್ನಿಂದನೇ ಏನಾದರೂ ತಪ್ಪುಗಳಾಗ್ತಾ ಇದೆಯಾ. ಸೊ ಇದನ್ನೆಲ್ಲ ನೀವು ಅರಿತುಕೊಳ್ಳುವಂತಹ ಸಮಯ. ಆ ವಿಚಾರಗಳಲ್ಲಿ ನಿಮ್ಮಿಂದ ತಪ್ಪುಗಳಾಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಅವಕಾಶ. ಹಾಗೆ 9 ಮತ್ತು 10ನೇ ಮನೆ ಅಧಿಪತಿ ಆಗಿರೋದ್ರಿಂದ ಈ ಕೆಲಸ ಮಾಡುವ ಜಾಗದಲ್ಲಿ ಹೊಸ ಕೆಲಸಕ್ಕೆ ಸೇರೋಣ, ಯಾಕೋ ನಾನು ಮಾಡಿದ ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಗ್ತಾ ಇಲ್ಲ, ಸಂಬಳ ಜಾಸ್ತಿ ಆಗ್ತಾ ಇಲ್ಲ, ಎಲ್ಲ ಸ್ಲೋ ಅನ್ನಿಸ್ತಾ ಇದೆ, ಈ ರೀತಿ ನಿಮ್ಗೆ ಅನ್ನಿಸ್ತಾ ಇತ್ತು. ಈಗ ಮತ್ತೊಂದು ಅವಕಾಶ ಕೊಡ್ತಾರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡೋದಕ್ಕೆ. ಈಗ ಕೆಲಸದ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ಇಷ್ಟಾರ್ಥಗಳು ಡೆಫಿನೆಟ್ಲಿ ಸಿದ್ಧಿ ಆಗುತ್ತೆ. ಓಕೆ. ಸೊ ಹಾಗಾಗಿ ಈ ದೂರದ ಪ್ರಯಾಣಗಳು ಲಾಸ್ಟ್ ಮೂಮೆಂಟಲ್ಲಿ ಏನು ಕ್ಯಾನ್ಸಲ್ ಆಗ್ತಾ ಇತ್ತು, ಸೊ ಅದೀಗ ಮತ್ತೆ ನೀವು ರೀಥಿಂಕಿಂಗ್ ಮಾಡ್ತೀರಾ, ಮತ್ತೆ ಪ್ಲ್ಯಾನ್ಸ್ ಮಾಡ್ಕೊಳ್ತೀರಾ, ಮತ್ತೆ ಎಲ್ಲಿ ಹೋಗಬೇಕಲ್ಲಿ ಡೆಫಿನೆಟ್ಲಿ ಹೋಗ್ತೀರಾ. ಈ ಸರ್ಕಾರಿ ಅಧಿಕಾರಿಗಳಿಗೆ ಟ್ರಾನ್ಸ್ಫರು, ಬಡ್ತಿ, ಈ ಥರದ ವಿಚಾರಗಳಲ್ಲಿ ಏನು ಅಡೆತಡೆ ಆಗ್ತಾಯಿತ್ತು ಅದು ಮತ್ತೆ ಚರ್ಚೆಗೆ ಬರುತ್ತೆ. ಆ ವಿಚಾರಗಳಲ್ಲಿ ಸ್ವಲ್ಪ ಪಾಸಿಟಿವ್ ಮಾಡಿಕೊಡ್ತಾರೆ ಶನಿ ಮಹಾತ್ಮರು. ಯಾಕೆಂದರೆ ನಿಮಗೆ ಯೋಗಿ ಗ್ರಹ ಇರಲಿ, ನಿಮಗೆಲ್ಲ ಒಳ್ಳೆಯದಾಗಲಿ, ಈ ವೀಕಲ್ಲಿ ಗುಡ್ ನ್ಯೂಸ್ ಸಿಗಲಿ. ಇನ್ನು ಅದೇ ರೀತಿ ನಿಮ್ಮ ರಾಶಿಯಲ್ಲಿಯೇ ಕುಜ ಅವರದ್ದೇ ನಕ್ಷತ್ರದಲ್ಲಿರ್ತಾರೆ. ಸೊ ತುಂಬ ವೇಗ, ಆತುರ ಎಲ್ಲವೂ ಜಾಸ್ತಿ ಆಗುತ್ತೆ. ಸ್ವಲ್ಪ ಸ್ಪೀಡ್ ಕಂಟ್ರೋಲಲ್ಲಿರಲಿ. ಓಕೆ. ಈ ಸಿಟ್ಟು ಸ್ಪೀಡನ್ನು ನೀವು ಕಂಟ್ರೋಲ್ ಮಾಡಿಕೊಂಡ್ರೆ, ಆ ಎನರ್ಜಿಯನ್ನು ಕೆಲಸದ ಮೇಲೆ ನಿಮ್ಮ ವ್ಯಾಪಾರದಲ್ಲಿ ಸರಿಯಾಗಿ ಬಳಸ್ಕೊಂಡ್ರೆ ಡೆಫಿನೆಟ್ಲಿ ಅದು ನಿಮ್ಮನ್ನು ಸಂಬಂಧಗಳಲ್ಲಿ, ವ್ಯಾಪಾರಗಳಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ ಪಾಸಿಟಿವ್ ಆಗಿ ಇರಿಸುತ್ತೆ. ಇನ್ನು 2ನೇ ಮನೆಯಲ್ಲಿ ಬುಧ ಅವರದ್ದೇ ಮನೆಯಲ್ಲಿ ವಕ್ರಿ ಏನಿಲ್ಲ, ಚೆನ್ನಾಗೇ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ ಇವಾಗ ಅದ್ಭುತವಾಗಿರುತ್ತೆ. ಮಾತಿನಲ್ಲೊಂದು ಲಾಜಿಕ್ ಇಟ್ಕೊಂಡು ಮಾತಾಡ್ತೀರಾ. ಸುಮ್ಮನೆ ಕಾಟಾಚಾರಕ್ಕೆ ಮಾತಾಡೋದು, ಸುಮ್ಮನೆ ಏನೇನೋ ಮಾತಾಡೋದು, ಆ ಥರ ಏನೂ ಇಲ್ಲ. ತುಂಬ ಲಾಜಿಕ್ಕಾಗಿ ಕರೆಕ್ಟಾಗಿ ಮಾತಾಡ್ತಾ ಇದ್ದೀರಾ. ನಿಮ್ಮ ಮಾತು ನಿಮಗೆ ಹಣವನ್ನು ಮಾಡಿಕೊಡುತ್ತೆ. ಸೊ ಹಾಗಾಗಿ ಯಾರ್ಯಾರು ಈ ಜ್ಞಾನ ಮತ್ತು ಮಾತಿನ ಮೂಲಕ ವೃತ್ತಿಯನ್ನು ಮಾಡ್ತಾ ಇರ್ತೀರಾ, ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಸೊ ನಿಮಗೆ ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಅದೇ ರೀತಿ 3ನೇ ಮನೆಯಲ್ಲಿ ರವಿ ಪರಾಕ್ರಮ ಸ್ಥಾನ, ಡೆಫಿನೆಟ್ಲಿ ಧೈರ್ಯ ಅದ್ಭುತವಾಗಿದೆ. ಎಂಥ ಸಾಹಸಕ್ಕೂ ಬೇಕಾದರೆ ಈಗ ಕೈ ಹಾಕ್ತೀರಾ. ಆ ಧೈರ್ಯ ತುಂಬ ಚೆನ್ನಾಗಿದೆ. ಮುನ್ನುಗ್ಗಿ ಹೊಸದಾಗಿ ಫ್ರಾಂಚೈಸಿ ತೆಗೆಯೋದಕ್ಕೆ
ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಬೇರೆ ಥರದ ಪ್ರಯೋಗಗಳನ್ನು ಮಾಡಿಕೊಳ್ಳಿಕ್ಕೆ, ಸೇಲ್ಸ್ ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ, ಬರವಣಿಗೆ ಕ್ಷೇತ್ರದಲ್ಲಿ ಒಂದು ಹೆಸರನ್ನು ಸಾಧಿಸಲಿಕ್ಕೆ, ಮೀಡಿಯಾ ಕ್ಷೇತ್ರದಲ್ಲಿ ನಿಮ್ಮದೇ ಆದ ಒಂದು ಚಾಪ್ ಮೂಡಿಸ್ಲಿಕ್ಕೆ ಡೆಫಿನೆಟ್ಲಿ ಈ ವಾರನೂ ತುಂಬ ಚೆನ್ನಾಗಿದೆ. ಸೊ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ವರ್ಕ್ ಆಗಲಿ. ಇನ್ನು 4ನೇ ಮನೆಯಲ್ಲಿ ಕೇತುವಿನ ಸಂಚಾರ, ಸ್ವಲ್ಪ ಮನೆಯಲ್ಲಿ ಸುಖದ ವಾತಾವರಣ ಕಡಿಮೆ ಆಯಿತು, ಅಥವಾ ಮನೆಯಲ್ಲೇ ಇರೋದಕ್ಕೆ ನಿಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ, ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಒಂದು ರೀತಿ ಎಲ್ಲ ವಿಚಾರಗಳಲ್ಲೂ ತೊಂದರೆ, ಪದೇ ಪದೇ ರಿಪೇರಿ ಖರ್ಚುಗಳು ಕಂಟಿನ್ಯೂ ಆಗ್ತಾನೇ ಇದೆ. ಆಲ್ರೆಡಿ ಶುಕ್ರ ನೀಚ ಸ್ಥಾನದ ಕಡೆ ಮುಖ ಮಾಡಿರೋದ್ರಿಂದ, ಸೊ ನಿಮಗೆ ಲಗ್ನಾಧಿಪತಿಯೇ ಶುಕ್ರ ಆಗಿರೋದ್ರಿಂದ ಸ್ವಲ್ಪ ದೇಹದಲ್ಲಿ ಶಕ್ತಿ ಕಡಿಮೆ ಆದಂತೆ, ಅದರ ಜೊತೆಗೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲದ ರೀತಿ ಸ್ವಲ್ಪ ಭಾಸ ಆಗಿಬಿಡ್ತದೆ. ಸೊ ನೀವು ಅದನ್ನು ಆಕ್ಟಿವೇಟ್ ಮಾಡ್ಕೋಬಾರ್ದು. ಇಲ್ಲಿ ರವಿ 3ನೇ ಮನೇಲಿದ್ದಾರೆ, ಅದರ ಆ್ಯಕ್ಟಿವೇಷನಲ್ಲಿ ಇರಬೇಕು. ಅಗ್ರೆಸಿವ್, ಶ್ರಮ, ಅಲೆದಾಟ, ಸೋಮಾರಿತನವನ್ನು ಬಿಡೋದ್ರ ಕಡೆ ನೀವು ಗಮನ ಕೊಟ್ಟರೆ ನೀಚ ಶುಕ್ರ ಕೂಡ ನಿಮಗೇನು ಮಾಡಲ್ಲ. ಯಾಕೆ ಅಂದರೆ ನೀವು ಶುಕ್ರನನ್ನೇನಾದರೂ ಆಕ್ಟಿವೇಟ್ ಮಾಡ್ಕೊಬಿಟ್ರೆ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ವೀಕ್ ಮಾಡೋಣ, ಆಮೇಲೆ ಮಾಡೋಣ ಅಂತ ಒಂದು ಕಡೆ ಸ್ಕಿನ್ ಡಲ್ ಆಗುತ್ತೆ, ಎಲ್ಲದರಲ್ಲೂ ಆಸಕ್ತಿ ಕಡಿಮೆ ಆಗುತ್ತೆ, ಈ ಕಂಪ್ಲೀಟ್ ವೀಕ್ ಡಲ್ ಆಗಿಬಿಡ್ತದೆ. ಸೊ ಹಾಗಾಗಿ ಪಾಸಿಟಿವ್ ಅಪ್ರೋಚಲ್ಲಿರಿ, ನಿಮ್ಮನ್ನು ನೀವು ಮೋಟಿವೇಶನ್ ಮಾಡ್ಕೊಳ್ಳಿ. ಓಕೆ. ಇನ್ನು ಅದೇ ರೀತಿ 6ನೇ ಮನೆ ಅಧಿಪತಿ ಶುಕ್ರನೇ ಆಗಿರೋದ್ರಿಂದ ಸ್ವಲ್ಪ ಈ ಶತ್ರುಗಳನ್ನು ಗೆಲ್ಲಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಜಯ ಸಾಧಿಸಲಿಕ್ಕೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕೋರ್ಟ್ ಕೇಸ್ಗಳಲ್ಲಿ ಜಯ ಸಿಗಲಿಕ್ಕೆ ಅಥವಾ ಅಲ್ಲಿ ಚರ್ಚೆಗಳಲ್ಲಿ ನಿಮ್ಮ ಪರವಾಗಿರೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನು ಅದರಂತೆ 10ನೇ ಮನೆಯಲ್ಲಿ ರಾಹು, ಸೊ ಕೆಲಸದ ವಿಚಾರದಲ್ಲಿ ನಿಮ್ಮ ತೊಡಗಿಸಿಕೊಳ್ಳುವಿಕೆ, ಅಪ್ಗ್ರೇಡ್ ಮಾಡ್ಕೊಳ್ತಾ ಇರೋದು, ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ತಾ ಇರೋದು, ವ್ಯಾಪಾರದಲ್ಲಿ ಏನೇನೋ ಒಂದಷ್ಟು ಅಳವಡಿಸ್ಕೊಳ್ತಾ ಇದ್ದೀರಾ, ಬೇರೆ ಬೇರೆ ಆ್ಯಂಗಲಲ್ಲಿ ಟ್ರೈ ಮಾಡ್ತಾ ಇದ್ದೀರಾ. ಸೊ ಇದೆಲ್ಲವೂ ತುಂಬ ಚೆನ್ನಾಗಿದೆ. ಅದೇ ಜವಾಬ್ದಾರಿಯಿಂದ ಮುಂದುವರಿಯಿರಿ, ಡೆಫಿನೆಟ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ವಾರನೂ ಕೂಡ. ಎಸ್, ಈಗ ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮರು ವಕ್ರಿಯಾಗಿರೋದು, ಅಂದರೆ ತುಂಬ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಹೆಗಲ ಮೇಲೆ ಏರಿತ್ತು, ಹೆಚ್ಚು ಟೈಮ್ ಕೆಲಸ ಮಾಡ್ತಿದ್ರಿ, ಆದರೂ ನಿಮಗೆ ಸಿಗಬೇಕಾದ ಗೌರವ, ಸಂಬಳ ಜಾಸ್ತಿ ಆಗೋದು ಇದ್ಯಾವುದು ನಿಮಗೆ ಆಗಿರಲಿಲ್ಲ. ಸೊ ಆ ಬೇಜಾರು ನಿಮ್ಮಲ್ಲಿತ್ತು. ಈಗ ಶನಿ ವಕ್ರಿಯಾಗಿ ಮತ್ತೊಂದು ಸಾರಿ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ. ಅಂದರೆ ಈಗ ಶನಿ ಟೆಸ್ಟಿಂಗ್ ಮಾಡಿದ್ದು ನಿಮ್ಮನ್ನು, ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರಾ, ಹೆಚ್ಚು ಹೊತ್ತು ಕೆಲಸ ಮಾಡ್ತಾರಾ, ಶ್ರಮ ಹಾಕ್ತಾರಾ, ಇದೆಲ್ಲ ಟೆಸ್ಟ್ ಮಾಡಿದ್ರು. ಇನ್ನೂ ಹೆಚ್ಚು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ, ಇನ್ನೂ ಶ್ರಮ ಹಾಕಿ, ಇನ್ನೂ ನಿಮ್ಮಲ್ಲಿ ತಾಳ್ಮೆಯನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ. ಈ ವಕ್ರಿ ಶನಿ ನಿಮಗೆ ಒಂದು ದೊಡ್ಡ ಮಾರ್ಕ್ಸ್ ಕೊಟ್ಟು ನಂತರ ದಿನಗಳಲ್ಲಿ ನಿಮ್ಮ ಎಫರ್ಟ್ಗೆ ತಕ್ಕಂತಹ ಬೆಲೆ, ಗೌರವ ಎಲ್ಲವನ್ನು ಪ್ರಾಪ್ತಿ ಮಾಡ್ತಾರೆ. ಸೊ ಹಾಗಾಗಿ ಈಗ ನೀವು ಲಾಭವನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ದಿನಗಳಲ್ಲ. ನಿಮ್ಮ ಕರ್ಮಗಳಲ್ಲಿ, ನಿಮ್ಮ ವ್ಯಾಪಾರಗಳಲ್ಲಿ, ನಿಮ್ಮ ಅಧಿಕಾರದ ಸ್ಥಾನಗಳಲ್ಲಿ, ಓಕೆ, ಈಗೇನೇ ಇದ್ದರೂ ಶ್ರಮವಹಿಸಿ ಕೆಲಸ ಮಾಡುವಂತಹ ದಿನಗಳು. ಅದು ಮತ್ತೊಂದು ಸರಿ ರೀಚೆಕ್ ಆಗ್ತಾ ಇದೆ. ಸೊ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಕೊಂಡು ಕೆಲಸಗಳನ್ನು ಮಾಡ್ಕೊಂಡು ಹೋಗಿ, ಮುಂದಿನ ದಿನಗಳಲ್ಲಿ ನಿಮಗೆ ಸಿಗಬೇಕಾದೆಲ್ಲ ಲಾಭಗಳು ಸಿಗುತ್ತೆ. ಓಕೆ. ಇನ್ನು ನಿಮ್ಮ ಲಾಭಸ್ಥಾನದ ಅಧಿಪತಿ 12ನೇ ಮನೆಗೆ ಬಂದಿದ್ದಾರೆ. ಸೊ ಅವರು ನಿಮಗೆ 6ನೇ ಮನೆಯ ಅಧಿಪತಿನೂ ಹೌದು. ಸೊ 6 ಅಧಿಪತಿ 12ಕ್ಕೆ ಬಂದಾಗ ಅದು ವಿಪರೀತ ರಾಜಯೋಗ ಆಗುತ್ತೆ. ಸೊ ಹಾಗಾಗಿ ಈ ಶತ್ರುಗಳನ್ನು ಗೆಲ್ಲಲಿಕ್ಕೆ, ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ಜಯ ಸಿಗಲಿಕ್ಕೆ, ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣಲಿಕ್ಕೆ, ಇದೆಲ್ಲದಕ್ಕೂ ಇದೊಂದು ರೀತಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಶತ್ರುಗಳ ವಿರುದ್ಧ ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸಗಳಲ್ಲಿ ನೀವು ತೊಡಗಿಸ್ಕೊಳ್ಳಿ, ಹೆಚ್ಚು ಶ್ರಮ ಹಾಕಿ, ಸ್ವಲ್ಪ ಸಂಘರ್ಷಗಳು, ಹೋರಾಟ ಎಲ್ಲವೂ ಇರುತ್ತೆ. ಆದರೆ ಈ ಎನಿಮೀಸ್ಗಳು ಅವ್ರು ಮಾಡುವ ತಪ್ಪಿನಿಂದ, ನಿಮ್ಮ ಕಾಂಪಿಟೇಟರ್ಸ್ಗಳು ಅವ್ರು ಮಾಡುವ ತಪ್ಪಿನಿಂದ ಅವರು ಸೋಲ್ತಾರೆ, ನೀವು ಗೆಲ್ತೀರಾ. ಓಕೆ. ಹೂಡಿಕೆಯ ವಿಚಾರಗಳು ಬಂದಾಗ ಸೊ ದೂರಕ್ಕೆ ಕನೆಕ್ಟ್ ಆಗಿರೋರಿಗೆ ಇದು ಲಾಭ ಆಗಿರುತ್ತೆ. ಅದು ವಿದೇಶಿ ಕಂಪನಿಗಳು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್, ಅಲ್ಲಿ ಓದ್ತಾ ಇರೋರಿಗೂ ಲಾಭ, ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೂ ಲಾಭ. ಅದೇ ರೀತಿ ಕುಜ ವೆಹಿಕಲ್ಗೆ ಕಾರಕ, ಸ್ವಲ್ಪ ಆತುರದ ವಿಚಾರಗಳಿಂದ ಏನೇನೋ ತಪ್ಪುಗಳನ್ನು ಮಾಡ್ಕೊಬಿಟ್ಟು ಈ ಆಸ್ಪತ್ರೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಅಂದರೆ ವೆಹಿಕಲ್ಗಳಲ್ಲಿ ಓಡಾಡಬೇಕಾದ್ರೆ ಎಚ್ಚರವಾಗಿರಿ. ಓಕೆ. ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಸ್ವಲ್ಪ ಬರುತ್ತೆ, ಅದರ ಕಡೆ ಹೆಚ್ಚು ಗಮನ ಕೊಡಿ. ನಿದ್ರೆಯು ಸ್ವಲ್ಪ ಹದಗೆಡ್ಬೋದು. ಸೊ ಅದು ಕೂಡ ಈ ವೀಕ್ ನಿಮಗೆ ತೊಂದರೆ ಕೊಡುತ್ತೆ. ಉಳಿದಂತೆ ನಿಮ್ಮ ನೆಟ್ವರ್ಕ್
ತುಂಬ ಚೆನ್ನಾಗಿದೆ. ಸಮಾಜದಲ್ಲಿ ಪರಿಚಯ ಆಗಿರುವ ವ್ಯಕ್ತಿಗಳಿಂದ ನಿಮ್ಮ ಕೆಲವು ಇಷ್ಟಾರ್ಥಗಳು ಡೆಫಿನೆಟ್ಲಿ ಸಿದ್ಧಿಯಾಗುತ್ತೆ. ಅವರಿಂದ ಸಲಹೆ ತೆಗೆದುಕೊಳ್ಳಿ. ಓಕೆ. ಇನ್ನು ಅದೇ ರೀತಿ ಬುಧ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಸೊ ಬುದ್ಧಿ ತುಂಬ ಚೆನ್ನಾಗಿದೆ. ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಯಾವುದು ಸರಿ ಯಾವುದು ತಪ್ಪು ಅನ್ನೋದರ ಲೆಕ್ಕಾಚಾರ ಈಗ ತುಂಬ ಚೆನ್ನಾಗಿದೆ. ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಬುಧ ಕೊಡುವಂತಹ ಬುದ್ಧಿಯನ್ನು ತುಂಬ ಚೆನ್ನಾಗಿ ಎಲ್ಲದರಲ್ಲೂ ಬಳಸ್ಕೊಳ್ಳಿ. ಸಂಬಂಧಗಳನ್ನು ಉಳಿಸ್ಕೊಳ್ಳೋದ್ರ ಕಡೆ, ವ್ಯಾಪಾರವನ್ನು ಅಭಿವೃದ್ಧಿ ಮಾಡೋದ್ರ ಕಡೆ, ಕೆಲಸದಲ್ಲಿ ಜಯ ಸಿಗೋದ್ರ ಕಡೆ ಬುಧ ಕೊಡುವ ಬುದ್ಧಿಯನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಟೆಕ್ನಿಕಲಿನೂ ಕೂಡ ತುಂಬ ಸ್ಟ್ರಾಂಗ್ ಆಗಿರ್ತೀರ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು 2ನೇ ಮನೆಯಲ್ಲಿ ರವಿ. ಸೊ ಅದೇ ಹೇಳಿದ್ದು, ಮಾತಿನಲ್ಲಿ ಕೋಪ ಹಠ ಎಲ್ಲ ಜಾಸ್ತಿ ಇರುತ್ತೆ. ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ. ಗುರು ಧನಲಾಭಕ್ಕೆ ನೂರಾರು ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ. ಆದರೆ ಮಾತಿಂದ ಅದನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಕ್ಯಾಲ್ಕುಲೇಟಿವ್ ರಿಸ್ಕ್ ತೆಗೆದುಕೊಳ್ಳಿ. ಮಾತಲ್ಲೂ ಕೂಡ ಒಂದು ಲಾಜಿಕ್ ಇಟ್ಕೊಂಡು ಮಾತಾಡಿ. ಬುಧ ಅಂದ್ರೇ ಲಾಜಿಕ್. ಓಕೆ. ಸೊ ಅವ್ರು ನಿಮ್ಮ 4ನೇ ಮನೆ ಅಧಿಪತಿನೂ ಹೌದು ಅಲ್ವಾ, ಕನ್ಯಾ ರಾಶಿ. ಸೊ ಹಾಗಾಗಿ ಲಾಜಿಕ್ ಬಿಟ್ಟು ಹೊರಗಡೆಗೆ ಬರಬೇಡಿ. ಎಮೋಷ್ನಲಿ ಫುಲ್ ಆಗಬೇಡಿ. ಸೊ ಹಾಗಾಗಿ ಈ ಧನ ಸ್ಥಾನವನ್ನು ಆಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಬಿ ಪ್ರಾಕ್ಟಿಕಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಅದೇ ರೀತಿ 3ನೇ ಮನೆಯಲ್ಲಿ ಕೇತು. ಈ ಅಕ್ಕಪಕ್ಕದವರ ಜೊತೆ ಕಿರಿಕಿರಿ, ಸಹೋದ್ಯೋಗಿಗಳ ಜೊತೆ ಕಿರಿಕಿರಿ, ಕಿರಿಯ ಸಹೋದರನ ಜೊತೆ ಸಂಬಂಧ ಚೆನ್ನಾಗಿಲ್ಲ. ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಮೀಡಿಯಾ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ರಿಸರ್ಚ್ ಓರಿಯೆಂಟೆಡ್ ಕಂಟೆಂಟ್ ಮಾಡ್ತಾ ಇರೋರು, ಬರಿತಾ ಇರೋರು, ಸೋಷಿಯಲ್ ಮೀಡಿಯಾದಲ್ಲಿ ಆ ಥರದ್ರಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಈ 3ನೇ ಮನೆಯಲ್ಲಿ ಕೇತು ತುಂಬ ಚೆನ್ನಾಗಿ ನಿಮ್ಮನ್ನು ರೀಚ್ ಮಾಡಿಸಿರ್ತಾರೆ. ಇನ್ನು ಮಾರ್ಕೆಟಿಂಗಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ ಅಂತ ಒಂದಷ್ಟು ಸೂಚನೆ ಕೊಟ್ಟಿರ್ತಾರೆ. ಸೇಲ್ಸಲ್ಲೂ ಅಷ್ಟೇ. ಈ ಹಳೇ ಮಾದರಿಯಲ್ಲೇ ಕೆಲಸಗಳನ್ನು ಮಾಡ್ಕೊಂಡು ಹೋದರೆ ಅದು ವರ್ಕ್ ಆಗಲ್ಲ 3ನೇ ಮನೆಗೆ ಸಂಬಂಧಪಟ್ಟಂಗೆ. ಸೊ ಸ್ವಲ್ಪ ಹೊಸದನ್ನು ಅಳವಡಿಸ್ಕೊಳ್ಬೇಕು. ಸೊ ಆ ಕಡೆ ಹೆಚ್ಚು ಗಮನ ಕೊಟ್ಟರೆ 3ನೇ ಮನೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಅದೇ ರೀತಿ ಶುಕ್ರ 4ನೇ ಮನೆಗೆ ಎಂಟ್ರಿ ಕೊಟ್ಟಂಗೆ ಲೆಕ್ಕ. ಅಂದರೆ 4ನೇ ಮನೆಯ ಇಂಪ್ಯಾಕ್ಟ್ ಈ ವಾರದಿಂದನೇ ಶುರುವಾಗುತ್ತೆ. ಸೊ ಮನೆಯಲ್ಲಿ ಸ್ವಲ್ಪ ರಿಪೇರಿ ಖರ್ಚುಗಳು ಜಾಸ್ತಿ ಆಗೋದು, ವೆಹಿಕಲ್ಗಳಲ್ಲಿ ಸಮಸ್ಯೆ ಆಗೋದು, ಈ ಆಸ್ತಿ ಖರೀದಿ, ವಾಹನ ಖರೀದಿ, ಈ ಥರದ ವಿಚಾರಗಳಲ್ಲಿ ಒಂದಷ್ಟು ವೆಚ್ಚಗಳು ಜಾಸ್ತಿ ಆಗೋದು ನೀವು ಅಂದುಕೊಂಡದಕ್ಕಿಂತ ಹೆಚ್ಚಾಗಿ ಈ ರೀತಿಯೆಲ್ಲ ಆಗುತ್ತೆ. ಸೊ ಹಾಗಾಗಿ ಅದರ ಕಡೆ ಹೆಚ್ಚು ಗಮನ ಇರಲಿ. ಇನ್ನು ವಿದ್ಯಾರ್ಥಿಗಳಿಗೆ ನಿಮ್ಮ ಎಜುಕೇಷನಲ್ಲಿ ಗಮನ ಬೇರೆ ಕಡೆ ಹೋಗುತ್ತೆ. ಸೊ ಹಾಗಾಗಿ ಹೈಯರ್ ಸ್ಟಡೀಸ್ ಮಾಡ್ತಾ ಇರೋರು ಅಥವಾ ಪ್ರೈಮರಿ ಎಜುಕೇಷನಿಂದ SLCಯಲ್ಲಿರೋರು ಸ್ವಲ್ಪ ಎಜುಕೇಷನ್ ಕಡೆ ಹೆಚ್ಚು ಗಮನ ಕೊಡಿ. ಅದರಂತೆ ಇನ್ನು 9ನೇ ಮನೆಯಲ್ಲಿ ರಾಹು ಇರೋದರಿಂದ ತಂದೆಯ ಜೊತೆ ಮನಸ್ತಾಪ, ಸರ್ಕಾರದ ವಿಚಾರಗಳು ಒಂದು ರೀತಿ ನೀವು ಅಂದ್ಕೊಂಡ ರೀತಿ ಆಗದೇ ಇರೋದು, ಸರ್ಕಾರದಲ್ಲಿ ಸಿಗಬೇಕಾದಂತಹ ಒಂದಷ್ಟು ಮಾನ್ಯತೆಗಳು ನಿಮಗೆ ಸಿಗದೇ ಇರೋದು, ಇದೆಲ್ಲ ಆಗ್ತಾ ಇದೆ. ಬಟ್ ವಿದೇಶಕ್ಕೆ ಕನೆಕ್ಟ್ ಆಗಿರೋರಿಗೆ, ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ, ಅಲ್ಲಿ ಓದ್ತಾ ಇರೋರಿಗೆ ಇದೇ ರಾಹು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿರ್ತಾರೆ. ಟೆಕ್ನಿಕಲಿ ನಿಮ್ಮನ್ನು ಸ್ಟ್ರಾಂಗಾಗಿ ಮಾಡಿರ್ತಾರೆ. ಸೊ ಇದಿಷ್ಟು ಮಿಥುನ ರಾಶಿಯವರಿಗೆ ಮುಂದಿನ ವಾರ ಸಿಗ್ತಾ ಇರ್ತಕ್ಕಂಥ ವಿಚಾರಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದಿಷ್ಟು ಮಿಥುನ ರಾಶಿಯವರಿಗೆ ಮುಂದಿನ ವಾರ ಸಿಗುವಂತಹ ವಿಚಾರಗಳು. ಈಗ ಕರ್ಕಾಟಕ ರಾಶಿ. ಸೊ ರಾಶಿಯಲ್ಲಿ ರವಿ ಮತ್ತು ಗುರು. ಸೊ ಇದು ತುಂಬ ಒಳ್ಳೆಯದೇ. ಸಮಾಜದಲ್ಲಿ ಗೌರವವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ, ನಿಮ್ಮ ಮಾತಿಗೆ ಬೆಲೆ ಸಿಗೋದಕ್ಕೆ, ನಿಮ್ಮಲ್ಲೂ ಒಂದು ಆತ್ಮವಿಶ್ವಾಸ ಹೆಚ್ಚಾಗಲಿಕ್ಕೆ, ಗಾಂಭೀರ್ಯತೆ ಬರಲಿಕ್ಕೆ ತುಂಬ ಚೆನ್ನಾಗಿದೆ. ಆದರೆ ನನಗೇ ಗೊತ್ತು, ನನ್ನಿಂದನೇ ಎಲ್ಲ, ಈ ಥರದ ಅಹಮ್ಮನ್ನು ಬಿಡಬೇಕಾಗತ್ತೆ. ಗುರು ಇದ್ದಾಗಲೂ ಅದು ಜಾಸ್ತಿ ಆಗುತ್ತೆ. ಈಗ ರವಿ ಬೇರೆ ಬಂದ್ಬಿಟ್ರು, ಮತ್ತಷ್ಟು ಜಾಸ್ತಿ ಆಗುತ್ತೆ. ಇದರಿಂದ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತೀರಾ, ವ್ಯಾಪಾರಗಳನ್ನು ಹಾಳು ಮಾಡ್ಕೊಳ್ತೀರಾ, ನಿಮ್ಮ ಕೆಲಸದ ಜಾಗದಲ್ಲಿ ಶತ್ರುಗಳನ್ನು ಜಾಸ್ತಿ ಮಾಡ್ಕೊಳ್ತೀರಾ. ಅದೆಲ್ಲ ಬೇಡ. ಆ ಆ್ಯಟಿಟ್ಯೂಡ್ ಬಿಟ್ಟು ರವಿ ಕೊಡುವಂತಹ ಒಂದು ಗಾಂಭೀರ್ಯತೆಯನ್ನು ನಿಮ್ಮ ಅಧಿಕಾರದಲ್ಲಿ ಬಳಸ್ಕೊಂಡು, ಗುರು ಕೊಡುವಂತಹ ಜ್ಞಾನವನ್ನು ನಿಮ್ಮ ಬಿಸ್ನೆಸ್ಸು, ವೃತ್ತಿ ಕ್ಷೇತ್ರ, ಸಂಬಂಧಗಳಲ್ಲಿ ಬಳಸ್ಕೊಂಡು ಇನ್ನೂ ವರ್ಚಸ್ ಜಾಸ್ತಿ ಮಾಡ್ಕೊಳ್ಳಿ. ಓಕೆ. ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕ್ ಆ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು 2ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಸ್ವಲ್ಪ ಮೌನಿ. ಈ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳು, ಮನಸ್ತಾಪಗಳು, ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅಡೆತಡೆ ಆಗ್ತಾ ಇರೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಸಿಗ್ತಾ ಇರೋದು, ಈ ಥರ ಎಲ್ಲ ಕಂಟಿನ್ಯೂ ಆಗುತ್ತೆ ಈ ವೀಕು. ಇನ್ನು ಶುಕ್ರ 2ನೇ ಮನೆಯಲ್ಲಿದ್ದರೂ 3ನೇ ಮನೆಯ ಇಂಪ್ಯಾಕ್ಟ್ ಈ ವೀಕಿಂದನೇ ಶುರುವಾಗುತ್ತೆ. ಸೊ ಶುಕ್ರ ನಿಮಗೆ ಲಾಭಸ್ಥಾನ ಮತ್ತು ನಿಮ್ಮ 4ನೇ ಮನೆಯ ಅಧಿಪತಿ. ಸೊ ಹಾಗಾಗಿ ಈ ಸೇಮ್ ವೆಹಿಕಲ್ಗೆ ಸಂಬಂಧಪಟ್ಟಂತೆ, ಮನೆಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ಬೋದು.
ಅದ್ರ ಜೊತೆಗೆ ತಾಯಿಗೆ ಸಂಬಂಧಪಟ್ಟಂತಹ ಖರ್ಚುಗಳು ಜಾಸ್ತಿ ಆಗುತ್ತೆ. ಕಿರಿಯ ಸಹೋದರನ ಜೊತೆ ಸಹೋದರಿಯ ಜೊತೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಅಕ್ಕಪಕ್ಕದವರು ಕೂಡ ಸ್ವಲ್ಪ ಕಿರಿಕಿರಿ ಮಾಡೋಕ್ಕೆ ಶುರು ಮಾಡ್ತಾರೆ. ಕೆಲವು ಪ್ರಯಾಣಗಳನ್ನು ಕೆಲಸದ ನಿಮಿತ್ತನೋ ಇಲ್ಲ ಸಂಬಂಧಗಳಿಗೋಸ್ಕರನೋ ವ್ಯಾಪಾರಕ್ಕೋಸ್ಕರನೋ ಮಾಡಬೇಕಾಗುತ್ತೆ ಅರ್ಜೆಂಟಾಗಿ. ಈ ರೀತಿ ಒಂದಷ್ಟು ಖರ್ಚುಗಳ ಮೇಲೆ ಖರ್ಚುಗಳು ಬಂದೇ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನೆಕ್ಸ್ಟ್ ವೀಕನ್ನು ಕಳೀರಿ. ಇನ್ನು ಅದೇ ರೀತಿ ನಿಮಗೆ ರಾಹು ಅಷ್ಟಮದಲ್ಲಿದ್ದಾರೆ. ಸೊ ಅಷ್ಟಮ ಅಂದರೆ ಸಂಕಷ್ಟಗಳು, ಆಯಸ್ಸು, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಇಲ್ಲದನ್ನು ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಭ್ರಮೆಯಲ್ಲಿ ಏನೇನೋ ಕ್ಯಾಲ್ಕುಲೇಷನ್ ಹಾಕ್ಕೊಳ್ತಾ ಇದ್ದೀರಾ. ಅದೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಏನಾದರೂ ಒಂದು ಡೀಪ್ ಸ್ಟಡಿಗೆ ಹೋಗಿ ಇವತ್ತಿನ AI ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ, ವ್ಯಾಪಾರ ಕ್ಷೇತ್ರಕ್ಕೆ ಬಳಕೆ ಆಗೋ ರೀತಿ ಒಂದು ಕಲಿಕೆಗೆ ಮುಂದಾಗಿ ಅಷ್ಟಮವನ್ನು ಪಾಸಿಟಿವ್ ಮಾಡ್ಕೊಳ್ಳಿ. ಅಷ್ಟಮ ಅಂದರೆ ರಿಸರ್ಚ್ ಮಾಡೋದು, ನಿಗೂಢವಾಗಿರುವ ವಿಚಾರಗಳನ್ನು ಕಲಿಯೋದ್ರ ಕಡೆ ಗಮನ ಕೊಡೋದು. ಇದೇ ರಾಹು ಯಾರ್ಯಾರು ಈ ಜ್ಯೋತಿಷಿಗಳಿದ್ದಾರೆ, ಯಾರ್ಯಾರು ಈ ಡಾಕ್ಟರ್ಸ್ ಇದ್ದಾರೆ, ಆಯುರ್ವೇದ ಪಂಡಿತರಿದ್ದಾರೆ, ರಿಸರ್ಚು, ಸೈಂಟಿಸ್ಟು, ಈ ಥರದ ಕ್ಷೇತ್ರಗಳಿಗೆ ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್ ಆಗೋಕ್ಕೆ ಒಂದಷ್ಟು ಐಡಿಯಾಗಳನ್ನು ಕೊಡ್ತಾ ಇರ್ತಾರೆ. ಬಟ್ ಆ ಥರದ್ದಲ್ಲದವರಿಗೆ ಸ್ವಲ್ಪ ಓವರ್ ಥಿಂಕಿಂಗು, ನೆಗೆಟಿವ್ ಆಲೋಚನೆಗಳು ಎಲ್ಲವೂ ಜಾಸ್ತಿ ಆಗಿರುತ್ತೆ. ಓಕೆ. ಇನ್ನು ಅದೇ ರೀತಿ ಶನಿ ನಿಮಗೆ ಭಾಗ್ಯದಲ್ಲಿ ವಕ್ರಿ. ಓಕೆ. ಈಗ ಏನು ನಿಂತು ಹೋಗಿದ್ದ, ಎಲ್ಲೋ ಹೋಗಬೇಕು ಅಂತ ಅಂದುಕೊಂಡಿದ್ದ ಪ್ರಯಾಣಗಳೆಲ್ಲ ಮತ್ತೆ ನೀವು ಮರುಚಿಂತನೆಯನ್ನು ಮಾಡಿ ಮತ್ತೆ ಅದರ ಕಡೆ ಪ್ಲ್ಯಾನ್ ಮಾಡಿಕೊಂಡು ಪ್ರಯಾಣವನ್ನು ಮಾಡ್ಬೋದು. ಜೊತೆಗೆ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತೆ ನಿಮ್ಮ ಪ್ರಮೋಷನ್ ಬಗ್ಗೆ ಚರ್ಚೆಗಳಾಗುತ್ತೆ, ಬಡ್ತಿಯ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಕೆಲಸದ ನಿಮಿತ್ತ ಈ ದೂರದ ಸ್ಥಳಕ್ಕೆ ಹೋಗಬೇಕು, ಈ ಥರದ್ದೆಲ್ಲವೂ ಖಂಡಿತ ಇದೆ. ವಿದೇಶಗಳಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ರಿ, ಈಗ ಮತ್ತೊಂದು ಸರಿ ಅದ್ರ ಬಗ್ಗೆ ಹೆಚ್ಚು ಚಿಂತನೆಗಳು ಜಾಸ್ತಿ ಆಗುತ್ತೆ. ಅಲ್ಲಿದ್ದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮತ್ತಷ್ಟು ಅಗ್ರೆಸಿವ್ ಆಗಿ ಮೂವ್ ಆಗ್ತೀರಾ. ಇದೆಲ್ಲ ನಿಮ್ಮನ್ನು ನೀವೇ ರೀಚಿಂತನೆ ಮಾಡ್ಕೋಬೇಕು ಆ ಥರದ ವಿಚಾರಗಳಲ್ಲಿ. ಸೊ ಹಾಗಾಗಿ ಅಲ್ಲಿಗೆ ಹೆಚ್ಚು ಗಮನಗಳನ್ನು ಕೊಡ್ತೀರಾ. ಇನ್ನು ನಿಮ್ಮ ಲಾಭಸ್ಥಾನದಲ್ಲಿ ಕುಜ ಎಂಟ್ರಿ ಆಗಿದ್ದಾರೆ, ಅವರು ನಿಮ್ಮ ಕರ್ಮಾಧಿಪತಿ. ಸೊ ಹಾಗಾಗಿ ಈ ರಿಯಲ್ ಎಸ್ಟೇಟು ಮತ್ತು ಇಂಜಿನಿಯರಿಂಗ್ ಕ್ಷೇತ್ರ, ಪೊಲೀಸ್ ಅಧಿಕಾರಿಗಳಿಗೆ, ಸೊ ನಿಮ್ಮೆಲ್ಲರಿಗೂ ಈಗ ಅದ್ಭುತವಾಗಿದೆ. ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಸಂಬಳ ಜಾಸ್ತಿ ಆಗಬೇಕು ಅಂದ್ಕೊಂಡಿದ್ರಿ, ಆಗುತ್ತೆ. ಹೊಸದಾಗಿ ಕೆಲಸಕ್ಕೆ ಟ್ರೈ ಮಾಡ್ತಿದ್ರಿ, ಕೆಲಸ ಸಿಗುತ್ತೆ. ಈ ರೀತಿ ಬಡ್ತಿ, ಸೊ ಅದು ಕೂಡ ಒಂದಷ್ಟು ಪಾಸಿಟಿವ್ ಆಗಿ ಅಪ್ರೋಚ್ ಆಗುತ್ತೆ. ಸೊ ಎಲ್ಲ ಒಳ್ಳೆಯದಾಗುತ್ತೆ. ಮುಂದಿನ ವಾರ ನೀವು ಕೂಡ ಒಂದು ಗುಡ್ ನ್ಯೂಸನ್ನು ಖಂಡಿತ ಪಡಿತೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಸ್, ಈಗ ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಕೇತುವಿನ ಸಂಚಾರ, ಅದರ ಜೊತೆಗೆ ಶುಕ್ರ ಆಗಸ್ಟ್ 2ನೇ ತಾರೀಕು ಕನ್ಯಾ ರಾಶಿಗೆ ಬರ್ತಾರೆ. ಅದು ನೀಚ ಸ್ಥಾನ. ಅದರ ಇಂಪ್ಯಾಕ್ಟ್ ನಿಮಗೆ ನೆಕ್ಸ್ಟ್ ವೀಕಿಂದನೇ ಶುರು ಆಗುತ್ತೆ. ಕೆಲವ್ರಿಗೆ ಆಲ್ರೆಡಿ ಶುರುವಾಗಿದೆ, ಇನ್ನು ಕೆಲವ್ರಿಗೆ ನೆಕ್ಸ್ಟ್ ವೀಕಿಂದ ಶುರುವಾಗುತ್ತೆ. ಇನ್ನು ಕೇತು ರಾಶಿಯಲ್ಲಿದ್ದಾಗ ಎಲ್ಲ ವಿಚಾರಗಳಲ್ಲೂ ಡಿಟ್ಯಾಚ್ಮೆಂಟ್, ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಿದ್ರಿ, ಕೆಲಸದ ಮೇಲೆ ಆಸಕ್ತಿ ಕಡಿಮೆ, ಒಂದೊಂದು ಸಾರಿ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಶುಕ್ರ ಬಂದು ಇಲ್ಲ ಏನಾದರೂ ವಿಭಿನ್ನವಾಗಿ ಟ್ರೈ ಮಾಡೋಣ, ಸಮಥಿಂಗ್ ಡಿಫ್ರೆಂಟ್ ಆಲೋಚನೆ ಮಾಡೋಣ, ಕೆಲಸವನ್ನು ಬದಲಾಯಿಸೋಣ, ರಿಸೈನ್ ಮಾಡೋಣ, ಇನ್ನೊಂದು ಕೆಲಸ ಹುಡ್ಕೋಣ, ಈ ಥರ ಎಲ್ಲ ಆಸಕ್ತಿಗಳನ್ನು ಕೊಟ್ಟಿದ್ದರು. ಈಗ ಅವರು ನೀಚ ಸ್ಥಾನದ ಪ್ರಭಾವದಲ್ಲಿ ಇರ್ತಾರೆ. ಸೊ ಹಾಗಾಗಿ ಆಲ್ರೆಡಿ ಈಗ ನಿಮಗೆ ಕೆಲಸದಲ್ಲಿ ಮಾತಿಂದ ಒಂದಷ್ಟು ತೊಂದರೆಗಳಾಗಬಹುದು. ಸೊ ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿ, ಮಾತು ಕೊಟ್ಟು ಸಿಗಾಕೊಳ್ಳೋಕೆ ಹೋಗಬೇಡಿ, ಯಾರಿಗೂ ಹಣ ಕೊಡಬೇಡಿ. ಕುಟುಂಬದಲ್ಲಿ ಮಾತಿಂದನೇ ತೊಂದರೆಗಳು ಎದುರಾಗಬಹುದು. ಅಕ್ಕಪಕ್ಕದವರ ಕಿರಿಕಿರಿ ಹೆಚ್ಚಾಗುತ್ತೆ. ಈ ಕೊಲೀಗ್ಸ್, ನಿಮ್ಮ ಸಹೋದ್ಯೋಗಿಗಳು, ಅವರಿಂದನೂ ತೊಂದರೆ ಆಗುತ್ತೆ. ಸೊ ಓವರಾಲ್ ನಿಮ್ಮ ಮಾತನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ವೀಕ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕೆಲಸದಲ್ಲೂ ಏನು ಚೇಂಜಸ್ ಮಾಡಬೇಕು ಅಂತಿದ್ದೀರಲ್ಲ ಅದ್ರ ಕಡೆ ಆಸಕ್ತಿ ಕೊಡಿ, ಮಾತನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮದಲ್ಲಿ ಶನಿ ಮಹಾತ್ಮರು ವಕ್ರಿಯಾಗಿದ್ದಾರೆ. ಸೊ ಇದರ ಅರ್ಥ ಈ ಹಿಂದೆ ನೀವು ಪಿತ್ರಾರ್ಜಿತ ಆಸ್ತಿಗಾಗಿ ಗಲಾಟೆಗಳನ್ನು ಮಾಡ್ಕೊಂಡಿದ್ದೀರಾ, ಸಂಬಂಧಗಳಲ್ಲಿ ಈಗ ವಿರೋಧ ಭಾವಗಳಾಗಿದೆ. ಇದನ್ನು ಮತ್ತೆ ಇನ್ನೊಂದು ಸರಿ ಮರುಚಿಂತನೆಯನ್ನು ಮಾಡಿ ಎಲ್ಲರೂ ಹೊಂದಾಣಿಕೆಯನ್ನು ಮಾಡಿಕೊಂಡು ನಿಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಇನ್ನೊಂದು ಸರಿಯಾದ ಸಮಯ. ಸೊ ಹಾಗಾಗಿ ಅದು ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾರೆ ಶನಿ ಮಹಾತ್ಮರು. ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿದ್ರೆ ಆ ಶತ್ರುತ್ವವನ್ನು ಬಿಟ್ಟು, ವಿರೋಧ ಭಾವವನ್ನು ಬಿಟ್ಟು ಡೆಫಿನೆಟ್ಲಿ ಅಲ್ಲೊಂದು ಮಾತುಕತೆಯಾಗಿ ನಿಮ್ಮ ಪರವಾಗಿ ಶನಿ ಮಹಾತ್ಮರು ಕೆಲಸ ಮಾಡಿಕೊಡ್ತಾರೆ. ಹಿರಿಯ ನಾಗರಿಕರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಸೊ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು
ಕೇರ್ ಮಾಡ್ಕೊಳ್ಳಿ. ಬಿ ಪಿ ರಿಲೇಟೆಡ್ ಇಶ್ಯೂಸ್, ಈ ಪಾದಗಳಿಗೆ ಸಂಬಂಧಪಟ್ಟಂತಹ ತೊಂದರೆ, ಕೀಲು ನೋವು, ಈ ಥರದ್ದೆಲ್ಲವೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಳೆಯ ನೋವಿನ ಉಲ್ಬಣ ಆಗ್ಬೋದು, ಬಟ್ ಆಯಸ್ಸಿಗೆ ಯಾವುದೇ ಕಂಟಕ ಇಲ್ಲ. ಯಾಕೆಂದರೆ ಶನಿ ಮಹಾತ್ಮರು ಆಯಸ್ಸಿನ ಸ್ಥಾನದಲ್ಲಿದ್ದಾಗ ಅವರು ಪ್ರಾಣಕ್ಕೆ ಹೆಚ್ಚು ರಕ್ಷಣೆಯನ್ನು ಕೊಡ್ತಾರೆ. ಸೊ ಆ ನಿಟ್ಟಿನಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಬಟ್ ಆರೋಗ್ಯದ ಬಗ್ಗೆನೂ ಮರುಚಿಂತನೆ ಮಾಡ್ಕೊಳ್ಳೋದಕ್ಕೆ ಇದು ರೈಟ್ ಸಮಯ. ಸೊ ಇವಾಗ ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ಅದೇ ರೀತಿ ನಿಮ್ಮ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ಸಂಗಾತಿಯ ವಿಚಾರದಲ್ಲಿ ಆತುರದ ನಿರ್ಧಾರಗಳು, ಕೋಪದಲ್ಲಿ ವರ್ತಿಸೋದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ತಪ್ಪು ಆಯ್ಕೆಗಳು, ಒಪ್ಪಂದಗಳಲ್ಲಿ ತಪ್ಪು ಆಯ್ಕೆಗಳು, ಸೀಕ್ರೆಟ್ ಆಗಿರುವ ವಿಚಾರಗಳು ಬೆಳಕಿಗೆ ಬರೋದು, ಅಥವಾ ನೀವು ಸೀಕ್ರೆಟ್ ಆಗಿರೋದಕ್ಕೆ ಟ್ರೈ ಮಾಡೋದು, ಇದೆಲ್ಲವೂ ಆಗ್ತಾ ಇರುತ್ತೆ. ಸೊ ಇದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಥವಾ ಪಾಲುದಾರಿಕೆ ವ್ಯವಹಾರದಲ್ಲಿ, ಹೊಸ ಒಪ್ಪಂದಗಳಲ್ಲಿ, ವ್ಯಾಪಾರಗಳಲ್ಲಿ ಒಂದಷ್ಟು ಹಿನ್ನಡೆಯನ್ನು ಅನುಭವಿಸ್ತೀರಾ. ಸ್ವಲ್ಪ ಮುಕ್ತವಾಗಿರೋದಕ್ಕೆ ಟ್ರೈ ಮಾಡಿ. ತುಂಬ ವಿಭಿನ್ನವಾಗಿ ವರ್ತಿಸೋದಕ್ಕೆ ಹೋಗಬೇಡಿ, ಅಥವಾ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ನಿಮ್ಮ ಸಂಬಂಧಗಳಲ್ಲಿ, ವ್ಯಾಪಾರಗಳಲ್ಲಿ ಸ್ವಲ್ಪ ಕೂಲಾಗಿ ಹ್ಯಾಂಡ್ಲ್ ಮಾಡಿ. ರಾಹು ನಿಮ್ಮನ್ನು ಆ ಆ್ಯಂಗಲಲ್ಲಿ ಯೋಚನೆ ಮಾಡೋಕ್ಕೆ ಬಿಟ್ಬಿಡ್ತಾರೆ. ಅದರಿಂದನೇ ಒಂದಷ್ಟು ತೊಂದರೆಗಳಾಗುತ್ತೆ. ನೆಕ್ಸ್ಟ್ ವೀಕ್ ಅದರಲ್ಲಿ ಹೆಚ್ಚು ಕೇರ್ ಮಾಡಿ. ಧನಿಷ್ಠ ನಕ್ಷತ್ರದಲ್ಲಿ ಇರೋದ್ರಿಂದ, ಅಂದರೆ ಧನಿಷ್ಠ ನಕ್ಷತ್ರಕ್ಕೆ ಎಂಟ್ರಿ ಆಗಿಬಿಡ್ತಾರೆ. ಸೊ ಅದರಿಂದ ಆ ಒಂದು ಎನರ್ಜಿ ಈಗ ಕುಜನಿಗೆ ಕೊಡ್ತಾರಲ್ಲ, ಸ್ವಲ್ಪ ಆತುರ, ಆವೇಗ ಎಲ್ಲವೂ ಜಾಸ್ತಿ ಆಗಿಬಿಡುತ್ತೆ. ಕಂಟ್ರೋಲ್ ತಗೊಳ್ಬೇಕು. ಇನ್ನು ಅದೇ ರೀತಿ ನಿಮಗೆ ಕುಜ 10ನೇ ಮನೆಯಲ್ಲಿದ್ದಾರೆ. ಕುಜನಿಗೆ 10ನೇ ಮನೆ ಅದು ದಿಗ್ಬಲ, ಕೆಲಸದಲ್ಲಿ ಪವರ್, ಎನರ್ಜಿ, ಇದೆಲ್ಲವೂ ಚೆನ್ನಾಗಿ ಆಗಿರುತ್ತೆ. ಸೊ ನಾನು ಹೇಳ್ದಂಗೆ ಮಾತಿನಲ್ಲಿ ಕಂಟ್ರೋಲಾಗಿ ಇಟ್ಕೊಂಡಿರಿ. ಓಕೆ, ಹೊಸದಾಗಿ ಕೆಲಸ ಹುಡ್ಕೋದಕ್ಕೂ, ಕೆಲಸ ಬದಲಾಯಿಸೋದಕ್ಕೂ, ಅಥವಾ ಕೆಲಸದ ಶೈಲಿಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೂ ಸರಿಯಾದ ಸಮಯ. ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ಅದರಂತೆ ನಿಮ್ಮ ಲಾಭಸ್ಥಾನದಲ್ಲಿ ಬುಧ ಇದ್ದಾರೆ. ಅವರಿಗೆ ಅವ್ರದ್ದೇ ಮನೆ. ಒಳ್ಳೆಯ ಪರಿಚಯಗಳು, ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಸ್ನೇಹ ಬಳಗವನ್ನು ಬಳಸ್ಕೊಂಡು ಅದರಿಂದ ಒಂದಷ್ಟು ನಿಮ್ಮ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋದಕ್ಕೆ, ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ನೀವೇನಾದರೂ ಅಂದ್ಕೊಂಡಿದ್ರೆ ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಆ ಕೆಲಸಗಳು ಸ್ವಲ್ಪ ಮನ್ನಣೆಗೆ ಬರುತ್ತೆ. ಇನ್ನು ಅದೇ ರೀತಿ 12ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿ ಮತ್ತು ರಾಶಿಯಾಧಿಪತಿ ರವಿನೇ ಇದ್ದಾರೆ. ಸೊ ವಿದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ, ಇಂಪೋರ್ಟ್ ಬಿಸ್ನೆಸ್ಗಳಲ್ಲಿ ಅಲ್ಲಿ ಓದಬೇಕು ಅಂತಿದ್ದರೆ, ಅಥವಾ ಅಲ್ಲಿ ಕೆಲಸಗಳನ್ನು ಹುಡುಕ್ತಾ ಇದ್ದರೆ, ಇದೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲೇನೋ ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಹಾಕ್ಕೊಂಡಿದ್ದರೆ ಸದ್ಯಕ್ಕೆ ಬೇಡ. ಯಾಕೆಂದರೆ ಇದು ದೂರಕ್ಕೆ ಕನೆಕ್ಟ್ ಆದರೆ ಓಕೆ ನಿಮ್ಮ ಬಿಸ್ನೆಸ್. ಸೊ ಇಲ್ಲೇ ಲೋಕಲಲ್ಲಿ ಏನೋ ಇನ್ನೊಂದು ಫ್ರಾಂಚೈಸಿ ಓಪನ್ ಮಾಡೋಣ ಅಥವಾ ಇನ್ನೊಂದು ಬಿಸ್ನೆಸ್ ಮಾಡೋಣ ಅಂತೇಳಿ ಹೂಡಿಕೆಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಅದು ಸ್ವಲ್ಪ ವ್ಯಯ ಆಗಬಹುದು. ಸ್ವಲ್ಪ ಎಚ್ಚರಿಕೆಗಳು ಬೇಕು. ಸ್ವಲ್ಪ ನೋಡಿ, ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಹೂಡಿಕೆಗಳನ್ನು ಮಾಡಿ. ಸದ್ಯಕ್ಕೆ ಆ ಥರದ ಪ್ಲ್ಯಾನ್ಗಳು ಬೇಡ. ಸೊ ಇದಿಷ್ಟು ಸಿಂಹರಾಶಿಯವರಿಗೆ. ಎಲ್ಲಿ ಎಚ್ಚರಿಕೆ ತೆಗೆದುಕೊಳ್ಬೇಕು ಅಲ್ಲಿ ಎಚ್ಚರಿಕೆ ತೆಗೆದುಕೊಳ್ಳಿ. ಉಳಿದಿದ್ದೆಲ್ಲ ನೆಕ್ಸ್ಟ್ ವೀಕ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ಶನಿ ವಕ್ರಿಯಾಗಿರೋದು. ಸೊ ಇದು ಸಂಬಂಧಗಳಲ್ಲಿ ಮತ್ತೊಂದು ಅವಕಾಶ ಕೊಡ್ತಾರೆ. ನಿಮ್ಮಿಂದ ತಪ್ಪಾಗಿದೆಯೋ ಅಥವಾ ನಿಮ್ಮ ಸಂಗಾತಿಯಿಂದ ತಪ್ಪಾಗಿದೆಯೋ, ಒಟ್ಟಾರೆ ಇಬ್ಬರು ಕಡೆಯಿಂದನೂ ತಪ್ಪಾಗಿರುತ್ತೆ. ಈಗ ಪರಸ್ಪರ ಇಬ್ಬರೂ ಕ್ಷಮಿಸ್ಕೊಂಡು ನಿಮ್ಮ ಬದುಕನ್ನು ಮತ್ತೆ ಸರಿ ಮಾಡಿಕೊಳ್ಳಲಿಕ್ಕೆ ಮತ್ತೊಂದು ಅವಕಾಶ ಇವಾಗ ಕೊಡ್ತಾರೆ. ಈಗ ಅದನ್ನು ಸರಿಯಾಗಿ ಬಳಸ್ಕೊಂಡು ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ, ಸೊ ನಿಮ್ಮ ಲೈಫ್ ಇನ್ಮೇಲಿಂದ ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆನಾ? ಸೊ ಆ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಇಲ್ಲ ಸಪ್ರೇಷನ್ ಆಗಬೇಕು, ಸಂಬಂಧವೇ ಬೇಡ ಅಂತಿದ್ದರೂ ಅಂತಿಮವಾದ ತೀರ್ಪು ಡೆಫಿನೆಟ್ಲಿ ಬರುತ್ತೆ. ಸೊ ಈ ವೀಕಲ್ಲಿ ಅದರ ಚರ್ಚೆಗಳು ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಈ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಈಗೇನಾದರೂ ಹಿಂದೆ ಮೋಸಗಳಾಗಿದ್ದರೆ ಸೊ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ಮತ್ತು ಹೊಸ ಒಪ್ಪಂದಗಳನ್ನು ಇನ್ನೊಂದು ಸರಿ ಯೋಚನೆ ಮಾಡಿ ಸರಿಯಾದ ಆಯ್ಕೆ ಮಾಡಿಕೊಳ್ಳಿಕ್ಕೆ, ಇದೆಲ್ಲದಕ್ಕೂ ವಕ್ರಿಯಾಗಿರುವ ಶನಿ ಬಲವನ್ನು ಕೊಡ್ತಾರೆ. ಸೊ ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಶನಿ ರೇವತಿ ನಕ್ಷತ್ರದಲ್ಲಿರೋದ್ರಿಂದ ನಿಮಗೆ ನಿಮ್ಮ ರಾಶಿಗೆ ಮತ್ತು ನಿಮ್ಮ 10ನೇ ಮನೆಗೆ ಸ್ವಲ್ಪ ಬಲವನ್ನು ಕೊಡ್ತಾರೆ. ಸೊ ಆದರೂ ಅವರ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತೆ. ಸೋಮಾರಿತನವನ್ನು ಬಿಡಿ, ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ವೀಕ್ ಏನಾದರೂ ಹೊಸದಾಗಿ ಆರಂಭಿಸಬೇಕು ಅಂದರೆ ಮೊದಲು ನೀವು ಎನರ್ಜಿಯಾಗಿರೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಅದರ ಜೊತೆಗೆ ಶುಕ್ರ
ನಿಮ್ಮ ಮನೆಯ ಕಡೆಗೆ ಮುಖ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಲೇಸಿನೆಸ್ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಕಡೆ ಶನಿ ದೃಷ್ಟಿ, ಇನ್ನೊಂದು ಕಡೆ ಶುಕ್ರ ನೀಚಕ್ಕೆ ಬರೋದು, ಇನ್ನೇನು ಕುಜನೂ ಕೂಡ ಬದಲಾಗ್ಬಿಡ್ತಾರೆ. ಸೊ ಅವ್ರ ದೃಷ್ಟಿನೂ ಬೀಳುತ್ತೆ, ಸೋಮಾರಿತನ ಜಾಸ್ತಿ ಆಗುತ್ತೆ, ಹಠ ಕೋಪ ಎಲ್ಲವೂ ಜಾಸ್ತಿ ಮಾಡ್ಕೊಳ್ತೀರಾ. ಇದರಿಂದ ಸಂಬಂಧ ವ್ಯವಹಾರ ಎಲ್ಲವೂ ಹಾಳಾಗುತ್ತೆ. ನಾನು ಹೇಳ್ತಾ ಇರೋದು ನೆಕ್ಸ್ಟ್ ವೀಕಿಂದನೇ ನೀವು ಯಾರ್ಯಾರು ಆ್ಯಕ್ಟಿವ್ ಆಗಿಲ್ಲ, ಜಿಮ್ಗೆ ಹೋಗ್ತಾ ಇಲ್ಲ, ವಾಕಿಂಗ್ ಹೋಗ್ತಾ ಇಲ್ಲ, ಬೆಳಗ್ಗೆ ಬೇಗ ಹೇಳ್ತಾ ಇಲ್ಲ, ಸೊ ಮೊದಲು ಇದನ್ನೆಲ್ಲ ಶುರು ಮಾಡಿ, ಮಿಕ್ಕಿದ್ದೆಲ್ಲವೂ ತಾನಾಗಿ ಒಂದೊಂದಾಗೆ ಸರಿ ಹೋಗುತ್ತೆ. ಓಕೆ. ಇನ್ನು ಅದೇ ರೀತಿ ಕರ್ಮಸ್ಥಾನದಲ್ಲಿ ಬುಧ ಇರೋದ್ರಿಂದ ಸೊ ನಿಮ್ಮ ಲಾಜಿಕ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನೀವು ಕೆಲಸ ಮಾಡುವ ಜಾಗದಲ್ಲಿ ಅದು ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ, ಬಿಸ್ನೆಸ್ ಮಾಡೋರಿಗೆ ಈ 10ನೇ ಮನೆಯ ಬುಧ ಡೆಫಿನೆಟ್ಲಿ ನಿಮ್ಮನ್ನು ಸ್ಟ್ರಾಂಗ್ ಮಾಡಿರ್ತಾರೆ. ಸೊ ನಿಮಗೆ ಹೊಸ ಜವಾಬ್ದಾರಿಗಳು, ಪ್ರಮೋಷನ್ ಅಥವಾ ಸಂಬಳ ಹೈಕ್ ಈ ಥರದ ವಿಚಾರಗಳಿಗೆ ಸಪೋರ್ಟ್ ಆಗುವಂತೆ ಈ ವೀಕ್ ಡೆಫಿನೆಟ್ಲಿ ಇರುತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಹೊಸ್ದಾಗಿ ಕೆಲಸ ಹುಡ್ಕೋರ್ಗೂ ಒಂದು ಅಪರ್ಚುನಿಟಿ ಸಿಗುತ್ತೆ, ಇಂಟರ್ವ್ಯೂ ಅಟೆಂಡ್ ಮಾಡಿ ಸಕ್ಸಸ್ ಆಗುತ್ತೆ. ಇನ್ನು ನಿಮ್ಮ ಲಾಭಸ್ಥಾನದಲ್ಲಿ ಗುರು ಮತ್ತು ರವಿ, ಸೊ ಡೆಫಿನೆಟ್ಲಿ ನೆಟ್ವರ್ಕನ್ನು ಬಳಸ್ಕೊಳ್ಳಿ, ಅವ್ರು ಕೊಡೋ ಮಾರ್ಗದರ್ಶನವನ್ನು ಬಳಸ್ಕೊಳ್ಳಿ, ಹಿರಿಯರನ್ನು ಭೇಟಿ ಮಾಡಿ, ಗುರುಗಳ ಮಾರ್ಗದರ್ಶನ ತೆಗೆದುಕೊಳ್ಳಿ. ಸೊ ಇದೆಲ್ಲ 11ನೇ ಮನೆ ಪಾಸಿಟಿವ್ ಆಗುತ್ತೆ. ರಾಜಕಾರಣಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ, ಕಾರ್ಪೊರೇಟ್ ವಲಯದಲ್ಲಿ ಬಾಸ್ಗಳಿಂದ, COಗಳಿಂದ ನಿಮಗೆ ಸ್ವಲ್ಪ ಹೆಚ್ಚು ನೆರವು ಖಂಡಿತ ಸಿಗುತ್ತೆ ನೆಕ್ಸ್ಟ್ ವೀಕಲ್ಲಿ. ಸೊ ಅದನ್ನು ಬಿಟ್ಟರೆ ಕೇತು ನಿಮಗೆ ಸ್ವಲ್ಪ ನಿದ್ದೆಯನ್ನು ಹಾಳು ಮಾಡಿರ್ತಾರೆ, ಓವರ್ ಥಿಂಕಿಂಗ್ ಜಾಸ್ತಿ ಆಗಿರುತ್ತೆ, ಸಿಕ್ಸ್ ಸೆನ್ಸು ಒಂಥರ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ, ಒಂದಷ್ಟು ಸೂಚನೆಗಳು ಸಿಗುತ್ತೆ, ಆ ಸೂಚನೆಗಳ ಕಡೆ ಗಮನ ಕೊಡಿ. ನೆಕ್ಸ್ಟ್ ವೀಕ್ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಸೊ ಇದಿಷ್ಟು ಕನ್ಯಾ ರಾಶಿಯವರಿಗೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಅದೇ ರೀತಿ ತುಲಾರಾಶಿಯವರಿಗೆ 6ನೇ ಮನೆಯಲ್ಲಿ ಶನಿ ವಕ್ರಿಯಾಗಿರೋದು. 6ನೇ ಮನೆಯಲ್ಲಿ ಶನಿ ಶತ್ರು ಹಂತಕರಾಗಿ ಕೆಲಸ ಮಾಡ್ತಾರೆ. ಈಗ ವಕ್ರಿಯಾಗಿ ಆ ಶತ್ರುಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ನಿಮಗೆ ಸಿಗಬೇಕು, ಆ ರೀತಿಯೇ ಮಾಡಿಕೊಡ್ತಾರೆ. ಅಥವಾ ನೀವು ನೆಗ್ಲೆಕ್ಟ್ ಮಾಡಿ ಅವರು ಗೆಲ್ಲೋ ರೀತಿ ನೀವು ಮಾಡ್ಕೊಂಡಿದ್ದರೆ ಇನ್ನೊಂದು ಅವಕಾಶ ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳೋದಕ್ಕೆ, ಕಾಂಪಿಟೇಟರ್ಸ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಥವಾ ನಿಮ್ಮ ಸಾಲದ ವಿಚಾರಗಳನ್ನು ತೀರಿಸ್ಕೊಳ್ಳೋದಕ್ಕೆ, ಸಾಲವನ್ನು ಮತ್ತೆ ಏನಾದರೂ ಮಾಡಬೇಕು ವ್ಯವಹಾರಗಳಿಗೆ ಅಂದರೆ ಈಗ ಮತ್ತೆ ಅಪ್ಲಿಕೇಶನ್ ಹಾಕಿ ಡೆಫಿನೆಟ್ಲಿ ಸಿಗುತ್ತೆ. ಸೊ ಇದೆಲ್ಲ ಮರುಪರಿಶೀಲನೆ ಮಾಡ್ಕೊಳ್ಳೋದು, ನಿಮ್ಮ ಯೋಜನೆಗಳನ್ನು ಮತ್ತೊಂದು ಸಾರಿ ಇದಕ್ಕೆ ತರೋದು, ವಿಚಾರಗಳಿಗೆ ತರೋದು. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಆ ಥರದಕ್ಕೆಲ್ಲ ಸಪೋರ್ಟಿವ್ ಆಗಿದೆ. ಕೋರ್ಟ್ ಕೇಸ್ ವಿಚಾರಗಳಲ್ಲೂ ಕೂಡ ನೆಕ್ಸ್ಟ್ ವೀಕ್ ಒಂದು ರೀತಿ ಅದು ರೀವರ್ಕ್ ಆಗಿ ನಿಮ್ಮ ಪರವಾಗಿ ಬರುತ್ತೆ. ಹಳೆಯ ರೋಗಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ತೊಂದರೆಗಳು ಕೂಡ ಕಡಿಮೆ ಆಗುತ್ತೆ. ಇದೆಲ್ಲ ತುಂಬ ಪಾಸಿಟಿವ್ ಆಗಿದೆ, ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ಅದೇ ರೀತಿ ನಿಮಗೆ ನಿಮ್ಮ ರಾಶಿ ಅಧಿಪತಿಯಾಗಿರುವ ಶುಕ್ರ ಲಾಭಸ್ಥಾನದಲ್ಲಿದ್ದಾರೆ, ಬಟ್ ಕೇತುವಿನ ಜೊತೆ ಇತಿಯಾಗಿರೋದು ಸ್ವಲ್ಪ ಈ ಸಂಗಾತಿಗೆ ಸಂಬಂಧಪಟ್ಟಂತೆ ತೊಂದರೆಗಳು, ಆರೋಗ್ಯದ ಇಶ್ಯೂಸ್ ಇದೆಲ್ಲವೂ ಆಗಿರುತ್ತೆ. ಬಟ್ ಅವರು ಇವಾಗ ನೀಚ ಸ್ಥಾನದ ಕಡೆಗೆ ಬರ್ತಾ ಇದ್ದಾರೆ. ಇಲ್ಲದ ಖರ್ಚುಗಳನ್ನು ಹೆಚ್ಚು ಮಾಡ್ತೀರಾ, ಸಾಕಷ್ಟು ಖರ್ಚುಗಳು ನಿಮ್ಮ ಮೇಲೆ ನಿಮಗೆ ಜಾಸ್ತಿ ಆಗುತ್ತೆ. ಆಸ್ಪತ್ರೆ ಖರ್ಚುಗಳು ಬರುತ್ತೆ, ಮನೆಯ ಖರ್ಚುಗಳು ಬರುತ್ತೆ, ನೀವು ಕೂಡ ಏನೋ ಇಷ್ಟ ಆಯಿತು ಅಂತ ತಗೊಳ್ತೀರಾ, ಈ ಥರ ಎಲ್ಲ ಖರ್ಚುಗಳು ಜಾಸ್ತಿ ಆಗುತ್ತೆ. ಹೊರಗಡೆಗೂ ಒಂದಷ್ಟು ಹಣ ಪೋಲ ಆಗುತ್ತೆ. ಸೊ ಅದ್ರ ಬಗ್ಗೆ ಎಚ್ಚರ ಇರಿ ನೆಕ್ಸ್ಟ್ ವೀಕ್. ಇನ್ನು ಅದೇ ರೀತಿ ನಿಮಗೆ ಕುಜ ಅಷ್ಟಮದಲ್ಲಿದ್ದಾರೆ, ಅವರು ನಿಮಗೆ 2 ಮತ್ತು 7ನೇ ಮನೆಯ ಅಧಿಪತಿ. ಸೊ ನಿಮ್ಮ ಹೆಣ್ಮಕ್ಳಿಗೆ ಇದು ಮಾಂಗಲ್ಯ ಸ್ಥಾನ. ಸೊ ನಿಮ್ಮ ಪತಿ ದೇವರಿಗೆ ಒಂದಷ್ಟು ಗೇನ್ಸ್ ಆಗಬಹುದು ಅನ್ಎಕ್ಸ್ಪೆಕ್ಟೆಡ್ ಆಗಿ, ಬಟ್ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ವೆಹಿಕಲ್ಗಳಲ್ಲಿ ಓಡಾಡಬೇಕಾದ್ರೆ ಎಚ್ಚರವಾಗಿರಬೇಕು. ಬ್ಲಡ್ ರಿಲೇಟೆಡ್ ಕಂಪ್ಲೇಂಟ್ಸ್ ಇದ್ದರೆ ಸೊ ಈಗಲೇ ಅದನ್ನು ತೋರಿಸ್ಕೊಳ್ಳಿ. ಸಾಧ್ಯವಾದರೆ ಬ್ಲಡ್ ಡೊನೇಟ್ ಮಾಡಿ, ಸೊ ಒಳ್ಳೆ ರೂಪದಲ್ಲಿ ಬ್ಲಡ್ ಹೋಗಲಿ. ಅದರ ಜೊತೆಗೆ ಸಂಗಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಂಘರ್ಷಗಳು ಕೂಡ ಎದುರಾಗ್ಬೋದು. ಹಠಾತ್ ಕೋಪಗಳನ್ನು ಮಾಡ್ಕೊಳ್ಳೋದು ಇದೆಲ್ಲವೂ ಜಾಸ್ತಿ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳಾಗುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರೋರಿಗೆ ಒಂದಷ್ಟು ಲಿಟಿಗೇಷನ್ ಪ್ರಾಪರ್ಟಿಗಳು ಕನೆಕ್ಟ್ ಆಗ್ತದೆ, ಅಥವಾ ಯಾರೂ ಡೀಲ್ ಮಾಡೋಕ್ಕಾಗದ ಪ್ರಾಪರ್ಟಿಗಳನ್ನು ನೀವು ಹೋಗಿ ಡೀಲ್ ಮಾಡ್ತೀರಾ. ಸೊ ಈ ಥರ ಎಲ್ಲ ಅಷ್ಟಮ ಸ್ಥಾನದ ಪ್ರಭಾವದಿಂದ ಆಗುತ್ತೆ. ಬಟ್ ಶುಕ್ರ ನಿಮ್ಮ ರಾಶಿ ಅಧಿಪತಿ ಸ್ವಲ್ಪ ನೀಚ ಸ್ಥಾನದ ಕಡೆ ಮುಖ ಮಾಡಿರೋದ್ರಿಂದ ಸೊ ಏನೇ ಡೀಲ್ ಮಾಡಬೇಕಾದ್ರೂ 1-2-3 ಸಾರಿ ಯೋಚನೆ ಮಾಡಿ ನಿಧಾನವಾಗಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಬುಧ ಇದ್ದಾರೆ. ಸೊ ಇದು ವಿದ್ಯಾರ್ಥಿಗಳಿಗೆ, ಹೈಯರ್ ಸ್ಟಡೀಸ್ ಮಾಡೋರಿಗೆ, ವಿದೇಶಕ್ಕೆ ಹೋಗಿ ಓದಬೇಕು ಅನ್ನೋರಿಗೆ ಇದು ತುಂಬ ಚೆನ್ನಾಗಿದೆ. ತಂದೆಯ ಮಾರ್ಗದರ್ಶನ ತುಂಬ ಚೆನ್ನಾಗಿ ಸಿಗುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಒಂದಷ್ಟು ಶುಭ ಸುದ್ದಿಗಳಿರುತ್ತೆ.
ಇನ್ನು ಸರ್ಕಾರಿ ಅಧಿಕಾರಿಗಳು ಬಡ್ತಿಯನ್ನು ಬಯಸ್ತಾ ಇದ್ದಾರೆ, ಟ್ರಾನ್ಸ್ಫರನ್ನು ಬಯಸ್ತಾ ಇದ್ದಾರೆ. ಡೆಫಿನೆಟ್ಲಿ ಬುಧ ಭಾಗ್ಯಸ್ಥಾನದಲ್ಲಿರೋದ್ರಿಂದ ನಿಮಗೆ ಅಲ್ಲಿ ಗುಡ್ ನ್ಯೂಸ್ ಇದೆ. ನೆಕ್ಸ್ಟ್ ವೀಕ್ ಅದರ ಚರ್ಚೆಗಳಾಗಬಹುದು. ಪ್ರೈವೇಟ್ ಎಂಪ್ಲಾಯೀಸ್ ನಿಮ್ಮ ಪೋಸ್ಟಿಂಗ್ ಚೇಂಜ್ ಮಾಡ್ಕೊಳ್ಳಿಕ್ಕೆ, ಹೊಸದಾಗಿ ಜಾಬ್ ಹುಡುಕ್ಲಿಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಏನಕ್ಕೆ ಅಂದರೆ 10ನೇ ಮನೆಯಲ್ಲಿ ರವಿ ದಿಗ್ಬಲವನ್ನು ಪಡ್ಕೊಳ್ತಾರೆ. ಸೊ ಕರ್ಮಸ್ಥಾನದಲ್ಲೂ ಬಲ ಇದೆ, ಭಾಗ್ಯದಲ್ಲೂ ಕೂಡ ಬುಧ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಹಾಗಾಗಿ ನೀವು ಅಂದ್ಕೊಂಡಂತೆ ಒಂದಷ್ಟು ಕೆಲಸಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಾಗುವಂತಹ ವಿಚಾರಗಳು ಕಾದಿವೆ ನೆಕ್ಸ್ಟ್ ವೀಕ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸೊ ಲಾಭಸ್ಥಾನದಲ್ಲಿರುವ ಕೇತು ಒಂದಷ್ಟು ನಿಮ್ಮ ಆಸೆ ಆಕಾಂಕ್ಷೆಗಳ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಪಾಡಿಗೆ ನಿಮ್ಮ ಕೆಲಸಗಳನ್ನು ಮಾಡಿ, ಮಿಕ್ಕಿದ್ದೆಲ್ಲ ತಾನಾಗೇ ಸಿಗುತ್ತೆ. ಎಲ್ಲ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದಾರೆ. ಸೊ ಇದು ಹೂಡಿಕೆಯ ವಿಚಾರಗಳಲ್ಲಿ ನೀವೇನಾದರೂ ತಪ್ಪುಗಳನ್ನು ಮಾಡಿದ್ದರೆ, ಶಾರ್ಟ್ಕಟ್ ಹುಡುಕಿದ್ದರೆ, ಈಗ ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ. ಆ ಅಭ್ಯಾಸಗಳನ್ನು ಬಿಟ್ಟುಬಿಡಿ. ಶನಿ ಮಹಾತ್ಮರಿಗೆ ಶಾರ್ಟ್ಕಟ್ ಇಷ್ಟ ಆಗಲ್ಲ. ಮತ್ತೊಂದು ಚಾನ್ಸ್ ಕೊಡ್ತಾ ಇದ್ದಾರೆ. ನಿಮ್ಮನ್ನು ನೀವು ತಿದ್ಕೊಳ್ತೀನಿ ಅಂತ ನೀವು ಡಿಸೈಡ್ ಮಾಡಿಕೊಂಡು ಸ್ವಲ್ಪ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಅಥವಾ ಈ ಹೂಡಿಕೆಯ ಬಗ್ಗೆ ಒಂದಷ್ಟು ಸ್ಟಡಿ ಮಾಡೋದು, ಅದರಲ್ಲಿ ಆಳವಾಗಿ ವಿಚಾರಗಳನ್ನು ಮಾಡೋದು, ಹೀಗೆ ನೀವು ಮಾಡಿದಾಗ ಈ ವಕ್ರ ಶನಿ ಡೆಫಿನೆಟ್ಲಿ ನಿಮಗೆ ಒಂದಷ್ಟು ಪಾಸಿಟಿವ್ ಮಾರ್ಗಗಳನ್ನು ಕೊಡ್ತಾರೆ. ಅದೇ ರೀತಿ ಈ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನಿಮಗೊಂದಷ್ಟು ಗೊಂದಲಗಳಿತ್ತು. ಏನು ಡಿಸಿಷನ್ ತಗೋಬೇಕು ಅನ್ನೋದ್ರ ಕಡೆ ಸಿಕ್ಕಾಪಟ್ಟೆ ನೀವು ತಲೆ ಕೆಡಿಸ್ಕೊಂಡಿದ್ರಿ. ಈಗ ಮತ್ತೊಂದು ಅವಕಾಶ ಸಿಕ್ಕಿದೆ. ಈಗ ನೀವೇನು ಡಿಸಿಷನ್ ತಗೊಳ್ತೀರಲ್ಲ ಅದು ಸ್ವಲ್ಪ ವರ್ಕ್ ಆಗುತ್ತೆ. ಸೊ ಅವರ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಬಹುದು. ಹೈಯರ್ ಸ್ಟಡೀಸ್ಗೆ ಪ್ಲ್ಯಾನ್ ಮಾಡ್ತಾ ಇರೋರು ಸ್ವಲ್ಪ ಎಜುಕೇಷನ್ ಕಡೆ ಹೆಚ್ಚು ಗಮನ ಕೊಡಿ. ಸೊ ನೀವು ಎಷ್ಟು ಎಫರ್ಟ್ ಆಗ್ತೀರಾ, ಎಷ್ಟು ಶಿಸ್ತಲ್ಲಿರ್ತೀರಾ, ನಿಮ್ಮ ಜ್ಞಾನಾರ್ಜನೆ ಅಷ್ಟೇ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಎಜುಕೇಷನ್ ಸ್ವಲ್ಪ ಬ್ರೇಕ್ ಆಗುತ್ತೆ, ಕಟ್ ಮಾಡ್ತಾರೆ ಶನಿ ಮಹಾತ್ಮರು, ತೊಂದರೆ ಕೊಡ್ತಾರೆ. ಸೊ ಹಾಗಾಗಿ ಹೆಚ್ಚು ಶ್ರಮ, ಹೆಚ್ಚು ಆಸಕ್ತಿ ನಿಮ್ಮ ಎಜುಕೇಷನ್ ಮೇಲೆ ಇರಲಿ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಈಗ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ. ಜವಾಬ್ದಾರಿಗಳ ನೆಪದಲ್ಲಿ ದೂರ ಆಗಿದ್ರಿ, ಅಥವಾ ಪ್ರೀತಿಯ ನಾಟಕ ಆಡಿ ದೂರ ಆಗಿದ್ದೀರೋ, ಅಥವಾ ಈ ಪ್ರೀತಿಯನ್ನು ಬೇರೆ ಥರ ಬಳಸ್ಕೊಳ್ಳೋಕೆ ಟ್ರೈ ಮಾಡಿದ್ದೀರೋ, ಅದು ನಿಮ್ಮ ತಪ್ಪಾಗಿರುತ್ತೆ. ಬಟ್ ಇನ್ನೊಂದು ಅವಕಾಶ ಕೊಡ್ತಾರೆ. ಮುಂದೆ ಏನು ಅನಾಹುತಗಳಾಗಬಾರ್ದು ಅಂದರೆ ಈಗ ಸರಿ ಮಾಡ್ಕೊಳ್ಳೋಕೆ ಹೋಗಿ ಪ್ರೀತಿಯನ್ನು ಉಳಿಸ್ಕೊಳ್ಳಿ. ಡೆಫಿನೆಟ್ಲಿ ಪಾಸಿಟಿವ್ ಆಗುತ್ತೆ. ಸೊ ಇದಿಷ್ಟು 5ನೇ ಮನೆಗೆ ಸಂಬಂಧಪಟ್ಟಂತೆ ಶನಿ ವಕ್ರಿಯಾಗಿ ಈ ವೀಕಲ್ಲಿ ತುಂಬ ಇಂಪ್ಯಾಕ್ಟ್ ಆಗ್ತಾರೆ. ಸೊ ಹಾಗಾಗಿ ಅದರ ಕಡೆ ಹೆಚ್ಚು ಗಮನ ಇರಲಿ. ಇನ್ನು ಅದೇ ರೀತಿ ನಿಮಗೆ ನಿಮ್ಮ 7ನೇ ಮನೆಯಲ್ಲಿ ಕುಜ, ಅಲ್ಲಿಂದ ಅವರ ದೃಷ್ಟಿಯೂ ಸಿಗ್ತದೆ. ಸ್ವಲ್ಪ ಧೈರ್ಯ ಎಲ್ಲವೂ ಚೆನ್ನಾಗಿರುತ್ತೆ. ಬಟ್ ಸಂಗಾತಿಯ ಜೊತೆ ಸ್ವಲ್ಪ ಕೋಪ, ಹಠ ಎಲ್ಲವೂ ಜಾಸ್ತಿ ಆಗುತ್ತೆ. ಪರಸ್ಪರ ಕಚ್ಚಾಡ್ಕೊಂಡು ದೂರ ಆಗೋದು ಬೇಡ. ಸಂಬಂಧಗಳನ್ನು ಉಳಿಸ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಅದೇ ರೀತಿ ಪಾಲುದಾರಿಕೆಯ ವ್ಯವಹಾರ ಅಥವಾ ಬಿಸ್ನೆಸ್ಸಲ್ಲಿ ಗ್ರಾಹಕರನ್ನು ಕಳೆದುಕೊಳ್ಳೋದು ಎಲ್ಲ ನಿಮ್ಮ ಸಿಟ್ಟಿನ ಸ್ವಭಾವದಿಂದ. ಸೊ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಹೊಸ ಒಪ್ಪಂದಕ್ಕೆ ಮುಂದಾಗಬೇಕಾದ್ರೆ ಆತುರದ ನಿರ್ಧಾರಗಳು ಬೇಡ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ. 1-2 ದಿನ ಬಿಟ್ಟು ಒಂದಷ್ಟು ಯೋಚನೆ ಮಾಡಿ ಬೇರೆಯವರ ಮಾರ್ಗದರ್ಶನ ತೆಗೆದುಕೊಂಡು ನಂತರ ಒಪ್ಕೊಳ್ಳಿ. ಇನ್ನು ಅದೇ ರೀತಿ ಅಷ್ಟಮದಲ್ಲಿ ಬುಧ ಇದ್ದಾರೆ. ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳು, ಡಾಕ್ಯುಮೆಂಟ್ಸ್ ಇಶ್ಯೂಸ್, ಬೋನ್ಸ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಇದರೆಲ್ಲ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೆಕ್ಸ್ಟ್ ವೀಕ್ ಬಂದ್ಬಿಡ್ತದೆ. ಬಟ್ ಅದರ ಜೊತೆಗೆ ಯಾರ್ಯಾರು ಈ ಜ್ಯೋತಿಷ್ಯಕ್ಕೆ ಕನೆಕ್ಟ್ ಆಗಿದ್ದೀರಾ, ವೈದ್ಯಕೀಯ ಕ್ಷೇತ್ರಕ್ಕೆ ಕನೆಕ್ಟ್ ಆಗಿದ್ದೀರಾ, ರಿಸರ್ಚಲ್ಲಿದ್ದೀರಾ, ಸೈಂಟಿಸ್ಟ್ಗಳಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಾಗುತ್ತೆ. ಇನ್ನೂ ಇಂಪ್ರೆಸಿವ್ ಆಗಿ ಕೆಲಸಗಳನ್ನು ಮಾಡ್ತೀರಾ. ಇನ್ನು ಅದೇ ರೀತಿ ನಿಮ್ಮ ಭಾಗ್ಯದಲ್ಲಿ ರವಿ ಬಂದಿದ್ದಾರೆ. ಸೊ ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಲಾಭಗಳನ್ನು ಪಡ್ಕೊಳ್ಳಿಕ್ಕೆ ತುಂಬ ಶ್ರೇಷ್ಠವಾದ ಸಮಯ. ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ನೀವು ಕೂಡ ಅಷ್ಟೇ ಅದ್ಭುತವಾಗಿ ಎಲ್ಲ ವಿಚಾರಗಳಲ್ಲೂ ಭಾಗವಹಿಸ್ತಾ ಇದ್ದೀರಾ. ಒಂದಷ್ಟು ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದೀರಾ. ತಂದೆಯ ಸಪೋರ್ಟ್ ಸಿಗ್ತಾ ಇದೆ, ಅವರ ಮಾರ್ಗದರ್ಶನ ಪಡ್ಕೊಳ್ತಾ ಇದ್ದೀರಾ. ನಿಮ್ಮ ಬಾಸ್ ಕೂಡ ನಿಮ್ಮ ಪರವಾಗಿ ನಿಮಗೆ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ನಿಮ್ಮ ಮೇಲ್ವರ್ಗದವ್ರು ಯಾರ್ಯಾರು ಇದ್ದೀರಾ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರ ಸಪೋರ್ಟ್ ಡೆಫಿನೆಟ್ಲಿ ಸಿಗುತ್ತೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಓಕೆ, ಒಬ್ಬರು ಗುರು ಹಿರಿಯರನ್ನು ಭೇಟಿ ಮಾಡಿ ಅವರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಇಂಥ ಟೈಮಲ್ಲಿ ಅದು ಒಳ್ಳೆಯದಾಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ಕರ್ಮದಲ್ಲಿ ಕೇತು, ಕೆಲಸದಿಂದ ದೂರ ಹೋಗೋಣ, ರಿಟೈರ್ಮೆಂಟ್ ತಗೊಳ್ಳೋಣ,
ಅಥವಾ VRS ಪಡೆದುಕೊಳ್ಳೋಣ, ಈ ಥರ ಎಲ್ಲ ಆಲೋಚನೆ ಬಂದಿದೆ. ಕೆಲವರೆಲ್ಲ ಕೆಲಸ ಬಿಡುವಂತಹ ಪ್ಲ್ಯಾನ್ ಮಾಡಿದ್ದೀರಾ, ಅಥವಾ ನೀವು ಅಂದ್ಕೊಂಡಂತೆ ಏನೂ ಆಗ್ತಾ ಇಲ್ಲ, ನನಗೆ ಸಿಗಬೇಕಾದ ಗೌರವ ಕ್ರೆಡಿಟ್ ಏನೂ ಸಿಗ್ತಾ ಇಲ್ಲ, ಈ ಥರ ಎಲ್ಲ ಫೀಲ್ ಆಗ್ತಾ ಇತ್ತು. ಶುಕ್ರ ಬಂದು ಒಂದಷ್ಟು ಡಿಫ್ರೆಂಟಾಗಿ ಟ್ರೈ ಮಾಡೋದಕ್ಕೂ ನೀವು ಟ್ರೈ ಮಾಡಿದ್ದೀರಾ, ಹೊಸ ಕೆಲಸ ಹುಡ್ಕೋದಕ್ಕೂ ಟ್ರೈ ಮಾಡಿದ್ದೀರಾ. ಯಾವುದು ನೀವು ಅಂದ್ಕೊಂಡಂಗೆ ಆಗಿಲ್ಲ. ಅದರ ಜೊತೆಗೆ ಶುಕ್ರ ಈಗ ನೀಚ ಸ್ಥಾನದ ಕಡೆ ಮುಖ ಮಾಡಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಎಲ್ಲವೂ ಥಿಂಗ್ಸ್ ನೀವು ಅಂದ್ಕೊಂಡಂಗೆ ಆಗೋದಿಲ್ಲ. ಆರಂಭದಲ್ಲಿ ವೀಕ್ ಸ್ವಲ್ಪ ಎಲ್ಲ ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಕಟ್ಟಿಟ್ಕೊಂಡು ಸ್ವಲ್ಪ ಸಮಾಧಾನವಾಗಿ ಕಳೆಯೋದಕ್ಕೆ ಟ್ರೈ ಮಾಡಿ. ಇನ್ನು ಉಳಿದಂತೆ ನಿಮ್ಮ 4ನೇ ಮನೆಯಲ್ಲಿ ರಾಹು ಸ್ವಲ್ಪ ಮನೆಯ ನೆಮ್ಮದಿಯನ್ನು ಹಾಳು ಮಾಡಿರ್ತಾರೆ. ರಿಪೇರಿ ಖರ್ಚುಗಳು ಜಾಸ್ತಿ ಆಗಿರುತ್ತೆ. ತಾಯಿ ಆರೋಗ್ಯ, ತಾಯಿ ಜೊತೆ ಮನಸ್ತಾಪ, ಎಲ್ಲದರಲ್ಲೂ ತೊಂದರೆ, ವೆಹಿಕಲ್ಗಳ ಇಶ್ಯೂಸ್, ಭೂಮಿ ವ್ಯವಹಾರಗಳಲ್ಲಿ ತೊಂದರೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಏಕಾಗ್ರತೆ ಕಡಿಮೆ ಆಗೋದು ತುಂಬ ಈ ರೀತಿ 4ನೇ ಮನೆಯ ಇಂಪ್ಯಾಕ್ಟಲ್ಲಿ ರಾಹು ನೆಗೆಟಿವ್ ಆಗಿ ಕೆಲಸ ಮಾಡಿರ್ತಾರೆ. ಬಟ್ ನೀವು ಪಾಸಿಟಿವ್ ಆಗಿ ಎಲ್ಲ ವಿಚಾರಗಳನ್ನು ತೆಗೆದುಕೊಳ್ಳಿ. ಈಗ ಧನುಸು ರಾಶಿಯವರಿಗೆ ಒಂದು ಕಡೆ ಶನಿ ಮಹಾತ್ಮರ ದೃಷ್ಟಿ ಇದೆ. ಸೊ ಅದರಿಂದ ಸೋಮಾರಿತನ ಡೆಫಿನೆಟ್ಲಿ ಆವರಿಸಿರುತ್ತೆ. ಬಟ್ ಯಾರ್ಯಾರು ಸೋಮಾರಿತನವನ್ನು ಬಿಟ್ಟು ಆ್ಯಕ್ಟಿವ್ ಆಗಿದ್ದೀರಾ, ಸ್ವಲ್ಪ ಪಾಸಿಟಿವ್ ಆಗಿ ಖಂಡಿತ ಇರುತ್ತೆ. ಅದರ ಜೊತೆಗೆ ಈಗ ನಿಮ್ಮ 4ನೇ ಮನೆಯಲ್ಲಿ ಶನಿ ಮಹಾತ್ಮರು ವಕ್ರಿಯಾಗಿದ್ದಾರೆ. ಸೊ ಇಲ್ಲಿ ಈ ಮನೆ ಕಟ್ತಾ ಇದ್ರಿ, ಅರ್ಧಕ್ಕೆ ನಿಂತಿತ್ತು, ಆಸ್ತಿ ಖರೀದಿಗೆ ಮುಂದಾಗಿದ್ರಿ, ಅದು ಕೂಡ ಏನೇನೋ ಇಶ್ಯೂಸ್, ವೆಹಿಕಲ್ ಖರೀದಿ ಮಾಡಬೇಕು ಅಂದ್ಕೊಂಡ್ರಿ, ಅಲ್ಲೂ ಕೂಡ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್, ಈ ರೀತಿ ಒಂದು ಫ್ಲ್ಯಾಟ್ ಖರೀದಿಗೆ ಹೋದರೂ ಅಲ್ಲೂ ಏನೇನೋ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್, ಈ ಥರ ಎಲ್ಲ ಆಗ್ತಾ ಇತ್ತು ಶನಿ ಮಹಾತ್ಮರು 4ನೇ ಮನೆಯಲ್ಲಿ. ಬಟ್ ಈಗ ವಕ್ರಿಯಾಗಿರೋದು ನಿಮ್ಮ ಆ ಪ್ಲ್ಯಾನ್ಸ್ಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಂಡು ಮುಂದಾದರೆ ಅಲ್ಲಿ ಎಲ್ಲವೂ ಪಾಸಿಟಿವ್ ಆಗುತ್ತೆ. ಸೊ ಇನ್ನೊಂದು ಚಾನ್ಸ್ ತಗೊಳ್ಳಿ, ಹೋಗಿ. ಈಗ ಬರುವಂತಹ ಕಾರ್ಮಿಕರು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಬಹುದು. ಸೊ ಸರಿಯಾದ ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಡಾಕ್ಯುಮೆಂಟ್ಸ್ ಕಡೆ ಹೆಚ್ಚು ಗಮನ ಕೊಡಿ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ಓವರಾಲ್ ಈ ರೀತಿ 4ನೇ ಮನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮರುಚಿಂತನೆಯನ್ನು ಮಾಡಿಕೊಳ್ಳೋದಕ್ಕೆ ಇದು ರೈಟ್ ಸಮಯ. ಅದರ ಕಡೆ ಹೆಚ್ಚು ಗಮನ ಕೊಡಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಜುಕೇಷನಲ್ಲಿ ಹಿನ್ನಡೆ ಆಗುತ್ತೆ. ಬಟ್ ನೀವು ಹೆಚ್ಚು ಶ್ರಮ ಹಾಕಿ ನಿಮ್ಮ ಶಿಕ್ಷಣದ ಬಗ್ಗೆ ಹೆಚ್ಚು ಗಮನ ಕೊಟ್ಟರೆ ಸ್ವಲ್ಪ ಆ ನೆಗೆಟಿವ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇನ್ನು ಮಾತಿನಿಂದ ತೊಂದರೆಗಳಾಗಬಹುದು, ಅಥವಾ ನಿಮ್ಮ ಅಕ್ಕಪಕ್ಕದವರು ಕೂಡ ಕಿರಿಕಿರಿ ಕೊಡ್ಬೋದು. ಸೊ ಈ ಥರ ಎಲ್ಲ ಚಾನ್ಸಸ್ ಇದೆ. ಸೊ ಹಾಗಾಗಿ ಯಾರ ಜೊತೆನೂ ಫೈಟ್ ಮಾಡೋದು ಬೇಡ. ಈಗ ಟೈಮ್ ಚೆನ್ನಾಗಿಲ್ಲ ಅಂದ್ಕೊಂಡು ನಿಮ್ಮ ಪಾಡಿಗೆ ನೀವು ಇದ್ಕೊಂಡು ಆಗುವಂತಹ ಕೆಲಸಗಳೇ ಹೆಚ್ಚು ಗಮನ ಕೊಡಿ. ಇನ್ನು ಅದೇ ರೀತಿ ನಿಮ್ಮ 12ನೇ ಮನೆ ಮತ್ತು ನಿಮ್ಮ 5ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದಾರೆ. ಸೊ ಹಾಗಾಗಿ ಇದೊಂದು ರೀತಿ ತುಂಬ ಚೆನ್ನಾಗಿರುತ್ತೆ. ವಿಪರೀತ ರಾಜಯೋಗ, ಎನಿಮಿಗಳನ್ನು ಗೆಲ್ಲಲಿಕ್ಕೆ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗಲಿಕ್ಕೆ ಅಥವಾ ಅದನ್ನು ಚೆನ್ನಾಗಿ ಫೇಸ್ ಮಾಡಲಿಕ್ಕೆ, ರೋಗಗಳ ವಿರುದ್ಧ ನಿಮ್ಮ ದೇಹ ಹೋರಾಡಲಿಕ್ಕೆ, ಒಟ್ಟಾರೆ ಶತ್ರುಗಳ ದಮನ, ಕೋರ್ಟ್ ಕೇಸ್ ಗೆಲ್ಲೋದು, ಇದೆಲ್ಲವೂ ತುಂಬ ಚೆನ್ನಾಗಾಗುತ್ತೆ. ಸಾಲದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಆತುರದ ನಿರ್ಧಾರಗಳು ಬೇಡ, ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ 7ನೇ ಮನೆಯಲ್ಲಿ ಬುಧ. ಸೊ ಇದೊಂದು ರೀತಿ ವ್ಯಾಪಾರಕ್ಕೆ ಅದ್ಭುತವಾಗಿರುವಂತಹ ವಾರ. ಹೊಸದಾಗಿ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದರೆ, ಬಿಸ್ನೆಸ್ ಮಾಡಬೇಕು, ಫ್ರಾಂಚೈಸಿ ಓಪನ್ ಮಾಡಬೇಕು, ಇದು ತುಂಬ ಚೆನ್ನಾಗಿದೆ. ಹೊಸ ಕ್ಲೈಂಟ್ಸ್ಗಳನ್ನು ಮೀಟ್ ಮಾಡ್ತೀರಾ, ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ತೀರಾ. ಒಟ್ಟಾರೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಲಾಜಿಕ್ಕಾಗಿ ಥಿಂಕ್ ಮಾಡಿ ನಿಮ್ಮ ಬಿಸ್ನೆಸ್ಸನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ತೀರಾ. ಸೊ ಅದ್ರ ಜೊತೆಗೆ ಸಂಗಾತಿಯ ವಿಚಾರದಲ್ಲೂ ಕೂಡ ಸ್ವಲ್ಪ ಬುದ್ಧಿವಂತಿಕೆಯಿಂದ ವರ್ತಿಸಿ ಸಂಬಂಧವನ್ನು ಸರಿ ಮಾಡ್ಕೊಳ್ತೀರಾ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮದಲ್ಲಿ ರವಿಯ ಸಂಚಾರ ಆಗ್ತಾ ಇದೆ. ಸೊ ಇದೊಂದು ರೀತಿ ತಂದೆಗೆ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ಬೋದು, ಹಠಾತ್ತಾಗಿ ಒಂದಷ್ಟು ಧನಲಾಭ ಆಗ್ಬೋದು, ನೀವೇ ಹೂಡಿಕೆ ಮಾಡಿದ ವಿಚಾರಗಳಲ್ಲಿ ಲಾಭ ಸಿಗ್ಬೋದು, PF ಇನ್ಶೂರೆನ್ಸ್ ಈ ಥರದ ಅಮೌಂಟ್ ಮೆಚುರಿಟಿ ಪಡ್ಕೊಳ್ಬೋದು, BP ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಆಗಬಹುದು, ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗ್ಬೋದು. ಆದರೆ ಯಾರ್ಯಾರು ಜ್ಯೋತಿಷ್ಯ, ಆಯುರ್ವೇದ, ವೈದ್ಯಕೀಯ ಕ್ಷೇತ್ರ, ರಿಸರ್ಚ್ ಸೈಂಟಿಸ್ಟ್ಗಳಿದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಅಷ್ಟಮ ಸ್ಥಾನ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಕೇತು, ಒಂದಷ್ಟು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡಬೇಕು ಅನ್ನೋ ಆಸಕ್ತಿ ಜಾಸ್ತಿ ಆಗಿರುತ್ತೆ. ಸೊ ಅದ್ರ ಕಡೆ ಹೆಚ್ಚು ಓಡಾಟಗಳು ಕೂಡ ಆಗ್ತಾ ಇರುತ್ತೆ. ನೆಕ್ಸ್ಟ್ ವೀಕು ಕೂಡ ಅದು ಜಾಸ್ತಿ ಆಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ಶುಕ್ರ ಈಗ ಆಲ್ರೆಡಿ ನಿಮ್ಮ ಕರ್ಮಸ್ಥಾನಕ್ಕೆ ಆಲ್ರೆಡಿ ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಅದರ ಇಂಪ್ಯಾಕ್ಟ್ ಜೋರಿರುತ್ತೆ. ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಮೇಲೆ ತಪ್ಪುಗಳು, ಆರೋಪಗಳು ಎಲ್ಲವೂ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ, ಮಿಕ್ಕ ಅವರ ಪ್ರಯತ್ನಗಳೆಲ್ಲ ಖಂಡಿತ ಸೋಲುತ್ತೆ. ಇನ್ನು ನಿಮ್ಮ 3ನೇ ಮನೆಯಲ್ಲಿ ರಾಹು,
ಸೊ ಧನಿಷ್ಠ ನಕ್ಷತ್ರಕ್ಕೆ ಬರ್ತಾ ಇದ್ದಾರೆ ಅಂದರೆ ಸ್ವಲ್ಪ ಈಗಲೇ ಅದರ ಪ್ರಭಾವ ಜಾಸ್ತಿ ಇರುತ್ತೆ. ಸೊ ಆತುರದ ನಿರ್ಧಾರಗಳು ಬೇಡ. ಈ ಬರವಣಿಗೆ ಕ್ಷೇತ್ರ, ಮೀಡಿಯಾ, ಆನ್ಲೈನ್ ಮಾರ್ಕೆಟಿಂಗ್, ಸೇಲ್ಸ್ ಇಲ್ಲೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಇದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಧೈರ್ಯವನ್ನು ಒಳ್ಳೆಯ ವಿಚಾರಗಳಿಗೆ ಬಳಸ್ಕೊಳ್ಳಿ, ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಇನ್ನು ಅದೇ ರೀತಿ ಮಕರ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ವಕ್ರಿಯಾಗಿದ್ದಾರೆ 3ನೇ ಮನೆಯಲ್ಲಿ. ಸೊ ಈಗ ನಿಮ್ಮ ಸೋದರ ಸಂಬಂಧಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ, ಅಕ್ಕಪಕ್ಕದವರ ಜೊತೆ ನೀವು ಸರಿಯಾಗಲಿಕ್ಕೆ ಮತ್ತೊಂದು ಚಾನ್ಸ್. ನಿಮ್ಮಿಂದ ತಪ್ಪಾಗಿದೆಯೋ ಅಥವಾ ಅವರೇ ತಪ್ಪು ಮಾಡಿದಾರೋ ಕುಂತು ಮಾತಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ಇಲ್ಲ ಅಂದರೆ ಪರ್ಮನೆಂಟಾಗಿ ದೂರ ಆಗ್ತೀರಾ, ಡಿಸಿಷನ್ ಫೈನಲ್ ಮಾಡ್ಕೊಳ್ತೀರಾ. ಯಾರ ಸಂಬಂಧವೂ ಬೇಡ, ಏನು ಕಿರಿಕಿರಿ ಬೇಡ ಅಂತ ಸಪ್ರೇಟ್ ಆಗಿಬಿಡ್ತೀರಾ. ಸೊ ಆ ರೀತಿಯ ಮನಸ್ಥಿತಿ ನೆಕ್ಸ್ಟ್ ವೀಕ್ ಡೆಫಿನೆಟ್ಲಿ ಕ್ರಿಯೇಟ್ ಆಗುತ್ತೆ. ಇದೊಂದು ರೀತಿ ನಿಮ್ಮ ಧೈರ್ಯಕ್ಕೆ ಇನ್ನೊಂದು ಸವಾಲ್, ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಇನ್ನೊಂದು ಸವಾಲ್ ತೆಗೆದುಕೊಳ್ಳಿ. ಬರವಣಿಗೆ ಕ್ಷೇತ್ರ, ಮೀಡಿಯಾ, ಮಾರ್ಕೆಟಿಂಗ್ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಎಕ್ಸ್ಟ್ರಾ ಎಫರ್ಟ್ ಹಾಕಿ ತುಂಬ ದೊಡ್ಡ ಮಟ್ಟದ ರೀಚ್ ಡೆಫಿನೆಟ್ಲಿ ಸಿಗುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿವೆ, ಅದು ಸರಿ ಹೋಗುತ್ತೆ. ಹೂಡಿಕೆಯ ವಿಚಾರಗಳು ಬಂದಾಗ ಭೂಮಿಯ ಮೇಲೆ ಹೂಡಿಕೆಗಳನ್ನು ಮಾಡಿ. ಸೊ ಅದು ಸ್ವಲ್ಪ ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಆತುರದ ನಿರ್ಧಾರಗಳು ಹೂಡಿಕೆ ವಿಚಾರದಲ್ಲಿ ಬೇಡ. ಪ್ರೀತಿ ಪ್ರೇಮದಲ್ಲೂ ಕೂಡ ಒಂದಷ್ಟು ಮನಸ್ತಾಪಗಳು ಎದುರಾಗಬಹುದು, ಈಗೋ ಕ್ಲಾಶಸ್ ಬರಬಹುದು. ಸೊ ಅದ್ರ ಕಡೆ ಹೆಚ್ಚು ಗಮನ ಇರಲಿ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ಬುಧ. ಸೊ ಇದು ಶತ್ರು ಅಂತಕರಾಗಿ ಕೆಲಸ ಮಾಡ್ತಾರೆ. ಶತ್ರುಗಳ ವಿರುದ್ಧ ಗೆಲ್ಲೋದಕ್ಕೆ ನಿಮ್ಮ ಬುದ್ಧಿ ತುಂಬ ಚುರುಕಾಗಿರುತ್ತೆ, ತುಂಬ ಸ್ಮಾರ್ಟಾಗಿ ವರ್ಕ್ ಮಾಡ್ತೀರಾ. ಬಟ್ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಈ ಸ್ಕಿನ್ ರಿಲೇಟೆಡ್ ಇಶ್ಯೂಸ್, ನರ್ವ್ಸ್ಗೆ ಸಂಬಂಧಪಟ್ಟಂತಹ ತೊಂದರೆ, ಬ್ಯಾಕ್ ಪೈನ್ ಈ ಥರದ್ದೆಲ್ಲವೂ ಜಾಸ್ತಿ ಆಗ್ಬೋದು. ಸೊ ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ಕೋರ್ಟ್ ಕೇಸ್ ವಿಚಾರಗಳು, ಸಾಲಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ಪಾಸಿಟಿವ್ ಡೆಫಿನೆಟ್ಲಿ ಇರುತ್ತೆ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ರವಿ ಬಂದಿದ್ದಾರೆ. ಸ್ವಲ್ಪ ಈಗೋ ಕ್ಲಾಶಸ್ನ ನಿಮ್ಮ ಸಂಗಾತಿಯ ಜೊತೆ, ಪಾಲುದಾರಿಕೆ ವ್ಯವಹಾರದಲ್ಲಿ, ಹೊಸ ಒಪ್ಪಂದಗಳಲ್ಲಿ, ಗ್ರಾಹಕರ ಜೊತೆ ಕಡಿಮೆ ಇರಲಿ, ಆಯಿತಾ. ಸ್ವಲ್ಪ ನಿಮ್ಮನ್ನು ನೀವೇ ಡೌನ್ ಮಾಡ್ಕೊಳ್ಳಿ. ಅಹಂಕಾರಗಳು ಬೇಡ, ನನಗೆ ಎಲ್ಲ ಗೊತ್ತಿದೆ ಅನ್ನುವಂತಹ ಭಾವವೂ ಬೇಡ. ಸ್ವಲ್ಪ ತಗ್ಗಿ ಬಗ್ಗಿ ನಡೆದರೆ ಎಲ್ಲವೂ ಚೆನ್ನಾಗಿರುತ್ತೆ. ಸೊ ಆ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ಅಷ್ಟಮದಲ್ಲಿ ಕೇತು ಮತ್ತು ಶುಕ್ರ. ಸಂಗಾತಿಯ ವಿಚಾರದಲ್ಲಿ ಆರೋಗ್ಯಕ್ಕೂ ತೊಂದರೆ ಆಗಿರುತ್ತೆ, ಅವರ ಖರ್ಚುಗಳು ಕೂಡ ಜಾಸ್ತಿ ಆಗಿರುತ್ತೆ ಕಳೆದ ವಾರ. ಸೊ ಈಗ ಶುಕ್ರ ಸ್ವಲ್ಪ ಈ ನಿಮ್ಮ ಭಾಗ್ಯಸ್ಥಾನದ ಕಡೆ ಮುಖ ಮಾಡ್ತಾರೆ, ಕೇತು ಮಾತ್ರ ಅಲ್ಲೇ ಇರ್ತಾರೆ. ಇದು ರಿಸರ್ಚಲ್ಲಿ ಇರೋರಿಗೆ, ಜ್ಯೋತಿಷ್ಯ ಅಥವಾ ವೈದ್ಯಕೀಯ ಕ್ಷೇತ್ರ ಇವ್ರಿಗೆ ಸ್ವಲ್ಪ ಸ್ಟಡಿ ಮಾಡೋದಕ್ಕೆ ಹೆಚ್ಚು ಆಸಕ್ತಿಯನ್ನು ಕೇತು ಕೊಟ್ಟಿರ್ತಾರೆ. ಬಟ್ ಆದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಎಚ್ಚರಿಕೆಗಳನ್ನು ಡೆಫಿನೆಟ್ಲಿ ತಗೊಳ್ಬೇಕು. ಬಟ್ ಡೀಪ್ ಸ್ಟಡಿಗೆ ಮುಂದಾಗಿ ನಿಮ್ಮ ಮನಸ್ಸು ನೆಗೆಟಿವ್ ಆಲೋಚನೆಗಳನ್ನು ಕಡಿಮೆ ಮಾಡುತ್ತೆ, ಪಾಸಿಟಿವ್ ಆಗಿ ಖಂಡಿತ ಇರುತ್ತೆ. ಇನ್ನು ಭಾಗ್ಯಸ್ಥಾನದ ಎಫೆಕ್ಟ್, ಸೊ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು ಅಥವಾ ತಂದೆಯ ಜೊತೆ ಮನಸ್ತಾಪಗಳಾಗೋದು ನೆಕ್ಸ್ಟ್ ವೀಕಿಂದನೇ ಶುರುವಾಗುತ್ತೆ. ಅಥವಾ ನಿಮ್ಮ ಬಾಸ್ ಜೊತೆ ಕಿರಿಕಿರಿ, ಮೇಲಧಿಕಾರಿಗಳ ಜೊತೆ ಸಂಘರ್ಷ, ಈ ಥರ ನಿಮ್ಮ ಮೇಲ್ವರ್ಗದವ್ರು ಯಾರ್ಯಾರು ಇದ್ದಾರೆ, ಅದು ರಾಜಕಾರಣಿಗಳಿರಲಿ, ಸಿನಿಮಾದವ್ರಿರಲಿ, ಎಲ್ಲ ಕ್ಷೇತ್ರಗಳು ನಿಮ್ಮ ಮೇಲೆ ಯಾರ್ಯಾರು ಇರ್ತಾರೆ ಅವ್ರ ಮೇಲೆ ಸ್ವಲ್ಪ ಮನಸ್ತಾಪಗಳು ಏರ್ಪಡುತ್ತೆ. ಸೊ ಅದ್ರ ಬಗ್ಗೆ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಇನ್ನು ರಾಹು 2ನೇ ಮನೆಯಲ್ಲಿದ್ದಾರೆ, ಅದು ಧನಿಷ್ಠ ನಕ್ಷತ್ರಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಇನ್ನೇನೋ. ಸೊ ಹಾಗಾಗಿ ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿ. ಸೊ ತಪ್ಪು ಲೆಕ್ಕಾಚಾರಗಳು ಬೇಡ, ಅದು ಧನಸ್ಥಾನ. ಓಕೆ, ಹಣ ಬರುತ್ತೆ, ಬಂದ ಹಣವನ್ನು ಎಲ್ಲೆಲ್ಲೋ ಹೂಡಿಕೆ ಮಾಡಿ ಕಳೆದುಕೊಳ್ಬಿಡ್ತೀರಾ. ವ್ಯಯ ಆಗೋದಕ್ಕೂ ನೂರಾರು ಮಾರ್ಗಗಳು ಹುಡ್ಕೊಂಡು ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ, ಮಾತಿನಲ್ಲಿ ಕಂಟ್ರೋಲ್ ಇರಲಿ. ಕುಟುಂಬದಲ್ಲೂ ನೆಮ್ಮದಿ ಇರುತ್ತೆ, ನಿಮ್ಮ ವ್ಯವಹಾರದಲ್ಲೂ ಒಂದಷ್ಟು ಕೈ ಹಿಡಿಯುವಂತಹ ಪ್ರಸಂಗಗಳು ಖಂಡಿತ ನಡೀತದೆ. ಎಸ್, ಈಗ ಕುಂಭರಾಶಿಯವರಿಗೆ ನಾನು ಆಲ್ರೆಡಿ ಶನಿ ವಕ್ರಿಯ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಕ್ರ ಸಂಚಾರ ಹೇಗೆ ಕೆಲಸ ಮಾಡುತ್ತೆ, ನಿಮ್ಮನ್ನು ನೀವು ಹೇಗೆ ಬದಲಾಯಿಸ್ಕೊಳ್ಬೇಕು. ಇದು ಮತ್ತೆ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇರುವ ಸಮಯ. ಇನ್ನೇನು ಅವರ ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡು ಬ್ಯಾಗನ್ನು ರೆಡಿ ಮಾಡ್ಕೊಂಡಿದ್ರು ಅಂದರೆ ಮುಂದಿನ ಮನೆಗೆ ಹೋಗೋಕ್ಕೆ ಇನ್ನೊಂದು ಸ್ವಲ್ಪ ದಿನಗಳು ಕಾಯ್ತಾ ಇದೆ. ಬಟ್ ಇನ್ನೊಂದು ಸಾರಿ ರೀಚೆಕ್ ಮಾಡ್ತಾ ಇದ್ದಾರೆ. ಸೊ ಇವರು ನಾನು ಕೊಟ್ಟಿರೋ ಎಲ್ಲ ವಿಚಾರಗಳಲ್ಲಿ ಎಷ್ಟು ಸರಿಯಾಗಿದ್ದಾರೆ ಅಂದರೆ, ನಿಮ್ಮ 12ನೇ ಮನೆಯಲ್ಲಿದ್ದಾಗ ಹೂಡಿಕೆಯ ವಿಚಾರಗಳು, ನಿಮ್ಮ ರಾಶಿಗೆ ಬಂದಾಗ ನಿಮ್ಮ ಆರೋಗ್ಯ, ನೀವು ಎನರ್ಜಿಯನ್ನು ಇಟ್ಕೊಂಡಿರೋದು ಅಥವಾ ಸೋಮಾರಿತನವನ್ನು ಬಿಟ್ಟಿದ್ದೀರಾ, ಈ ಥರದ್ದೆಲ್ಲ ನೋಡ್ತಾ ಇರ್ತಾರೆ. ಇನ್ನು 2ನೇ ಮನೆಗೆ ಬಂದಾಗ ಮಾತು, ಹೂಡಿಕೆಯ ವಿಚಾರ, ಕುಟುಂಬದ ಜವಾಬ್ದಾರಿ, ಇದ್ರ ಮೇಲೆಲ್ಲ ಹೇಗೆ ಇವರು ಸರಿಯಾಗಿದ್ದಾರೆ, ಇವರು ಸರಿ ಮಾಡ್ಕೊಂಡಿದ್ದಾರಾ, ಈ ಥರ ಎಲ್ಲ ಈಗ ಟೆಸ್ಟಿಂಗ್ ಪೀರಿಯಡು.
ಸೊ ಈಗ ನೀವು ಸರಿಯಾಗಿದ್ದರೆ ಡೆಫಿನೆಟ್ಲಿ ಈಗ ಒಂದೊಂದೇ ಥಿಂಗ್ಸ್ ತುಂಬ ಚೆನ್ನಾಗಿ ಆಗೋದರ ಕಡೆ ಹೋಗುತ್ತೆ. ಈ ವೀಕಿಂದನೇ ಅದರ ಸೂಚನೆಗಳು ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಅದೇ ರೀತಿ ನಿಮ್ಮ 4ನೇ ಮನೆಯಲ್ಲಿ ಕುಜ ಇದ್ದಾರೆ. ಸೊ ಭೂಮಿಯ ವ್ಯವಹಾರಗಳು, ಕಮಿಷನ್ ಬೇಸ್ಡ್ ವ್ಯವಹಾರಗಳು, ಆನ್ಲೈನ್ ಮೀಡಿಯಾ, ಮಾರ್ಕೆಟಿಂಗ್, ಸೇಲ್ಸ್ ಇದೆಲ್ಲವೂ ತುಂಬ ಚೆನ್ನಾಗಾಗುವಂತಹ ಸಮಯ. ಸೊ ಆ ಕಡೆ ಹೆಚ್ಚು ಗಮನ ಕೊಡಿ. 5ನೇ ಮನೆಯಲ್ಲಿ ಬುಧ ಇದ್ದಾರೆ. ಸೊ ಇದು ಷೇರು ಮಾರುಕಟ್ಟೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ ಡೆಫಿನೆಟ್ಲಿ ಅದ್ಭುತವಾದ ಲಾಭವನ್ನು ಗಳಿಸ್ತೀರಾ. ಬಟ್ ಶನಿ ಮಹಾತ್ಮರು 2ನೇ ಮನೆಯಲ್ಲಿ ಇದ್ದಾರೆ, ಜೊತೆಗೆ ವಕ್ರಿಯಾಗಿದ್ದಾರೆ. ಸ್ವಲ್ಪ ಈ ಹೂಡಿಕೆ ವಿಚಾರದಲ್ಲಿ ಶಾರ್ಟ್ಕಟ್ ಬೇಡ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ಬಟ್ ಆದರೂ ಸ್ವಲ್ಪ ರಿಸ್ಕ್ ತೊಗೊಂಡು ಬುಧ ನಿಮಗೆ ಒಳ್ಳೆಯ ಜ್ಞಾನವನ್ನು ಕೊಡ್ತಾರೆ. ನಿಮ್ಮ ಬುದ್ಧಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಶೇರ್ಗೆ ಅವರು ಸಪೋರ್ಟ್ ಮಾಡ್ತಾರೆ. ಸೊ ನೀವು ಅಲ್ಲಿ ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಬೋದು. ಇನ್ನು ಅದೇ ರೀತಿ 6ನೇ ಮನೆಯಲ್ಲಿ ಗುರು ಜೊತೆಗೆ ರವಿ ಬಂದಿದ್ದಾರೆ. ಸೊ ರವಿ ಬಂದರೆ ಅದು ಶತ್ರುಗಳನ್ನು ದಮನ ಮಾಡಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಜಯ ಗಳಿಸಲಿಕ್ಕೆ, ಕೋರ್ಟ್ ಕೇಸ್ಗಳಲ್ಲಿ ಜಯ ಆಗಲಿಕ್ಕೆ ಸಪೋರ್ಟಿವ್ ಆಗಿರುತ್ತೆ. ಸಾಲಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸರ್ಕಾರದಿಂದ ಸೌಲಭ್ಯ ಅಥವಾ ನೀವು ಬ್ಯಾಂಕಲ್ಲಿ ಲೋನ್ಗೆ ಟ್ರೈ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಈ ವೀಕಲ್ಲೂ ಒಳ್ಳೆಯ ಪಾಸಿಟಿವ್ ಸಿಗುತ್ತೆ. ಇನ್ನು ಅದೇ ರೀತಿ 7ನೇ ಮನೆಯಲ್ಲಿ ಕೇತು, ಸಂಬಂಧಗಳಲ್ಲಿ ಮನಸ್ತಾಪಗಳು ಅಥವಾ ಪರಸ್ಪರ ಡಿಟ್ಯಾಚ್ಮೆಂಟ್ ಇಲ್ಲ ಪರಸ್ಪರ ಕೆಲಸಗಳ ನಿಮಿತ್ತ ದೂರ ಈ ಥರದ್ದೆಲ್ಲವೂ ಆಗಿತ್ತು. ಆಸಕ್ತಿಯನ್ನು ಶುಕ್ರ ಒಂದಷ್ಟು ಜಾಸ್ತಿ ಮಾಡಿದರು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಚೇತರಿಕೆ ಕಾಣ್ತಾ ಇತ್ತು. ಬಟ್ ಈಗ ಅದೇ ಶುಕ್ರ ನಿಮ್ಮ ಅಷ್ಟಮಕ್ಕೆ ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಮತ್ತೆ ಇನ್ನಷ್ಟು ಜೋರಾಗ್ತಾ ಇದೆ. ಸಂಬಂಧಗಳಲ್ಲಿ ಬಿರುಕು ಅಥವಾ ತಪ್ಪು ತಿಳ್ಕೊಳ್ಳೋದು ಅಥವಾ ಏನೋ ಗುಪ್ತ ವಿಚಾರಗಳು ಬೆಳಕಿಗೆ ಬರೋದು ಇದರೆಲ್ಲ ನೆಕ್ಸ್ಟ್ ವೀಕ್ ಸ್ವಲ್ಪ ಆ್ಯಡಪ್ ಆಗುತ್ತೆ. ಇದು ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಎಲ್ಲಿ ನೀವು ಎಷ್ಟು ಕೇರ್ ಮಾಡಬೇಕು ಅಷ್ಟು ಕೇರ್ ಮಾಡಿದ್ರೆ ಸೊ ಅದು ಸ್ವಲ್ಪ ಅಷ್ಟಮಕ್ಕೆ ಕನೆಕ್ಟ್ ಆದರೂ ನಿಮಗೆ ಒಳ್ಳೆಯದಾಗುತ್ತೆ. ಬಟ್ ಹೆಲ್ತ್ ವೈಸ್ ಹೆಣ್ಮಕ್ಳು ನಿಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ, ಗುಪ್ತಾಂಗಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಕೇರ್ ಮಾಡಬೇಕು. ಅದರ ಜೊತೆಗೆ ಬಿ ಪಿ ರಿಲೇಟೆಡ್ ಇಶ್ಯೂಸ್ ಇರೋರು, ಡಯಾಬಿಟಿಕ್ ಪೇಷಂಟ್ಸ್ಗಳು ತುಂಬ ಕೇರ್ಫುಲ್ ಆಗಿರಬೇಕಾದ ವಾರ, ಅದರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ನಿಮ್ಮ ಸಂಗಾತಿಯ ಆರೋಗ್ಯದಲ್ಲೂ ಕೂಡ ತೊಂದರೆಗಳಾಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ರಾಶಿಯಲ್ಲಿಯೇ ರಾಹುವಿನ ಸಂಚಾರ, ಅದೇ ಓವರ್ ಥಿಂಕಿಂಗ್ ಜಾಸ್ತಿ ಆಗಿದೆ. ಹಲವಾರು ಐಡಿಯಾಸ್ಗಳು ನಿಮ್ಮ ತಲೆಯಲ್ಲಿ ಜನ್ರೇಟ್ ಆಗಿದೆ. ಈಗ ಒಂದೊಂದೇ ಪಾಯಿಂಟ್ಔಟ್ ಮಾಡಿಕೊಂಡು ಯಾವುದನ್ನು ನಾನು ಬಳಸ್ಕೋಬೇಕು, ಯಾವುದನ್ನು ಬಳಸ್ಕೋಬಾರ್ದು ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಶನಿ ವಕ್ರಿಯಾಗಿ ಅದನ್ನೇ ಹೇಳ್ತಾ ಇರೋದು. ಮತ್ತೊಮ್ಮೆ ನಿಮ್ಮ ಬಗ್ಗೆ ನೀವು ವರ್ಕ್ ಮಾಡ್ಕೋಬೇಕು. ಸೊ ಟ್ರ್ಯಾಕ್ನ ನೀವೇ ರೆಡಿ ಮಾಡ್ಕೊಳ್ಳಿ. ಈ ವೀಕಿಂದನೇ ಆರಂಭ ಮಾಡಿ, ತುಂಬ ಶುಭ ಆಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಕೆ, ಇನ್ನು ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಶನಿ ವಕ್ರಿಯಾಗಿದ್ದಾರೆ. ಅಂದರೆ ನೀವು ಸೋಮಾರಿತನವನ್ನು ಬಿಟ್ಟಿದ್ದೀರಾ, ಆರೋಗ್ಯಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದೀರಾ, ಧರ್ಮ ಮಾರ್ಗದಲ್ಲಿದ್ದೀರಾ, ನ್ಯಾಯ ನೀತಿ ಈ ರೀತಿ ಹೋಗ್ತಾ ಇದ್ದೀರಾ. ಇದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ವಾಪಸ್. ನೀವೇನಾದರೂ ಅಲ್ಲಿ ಈಗ ಶನಿ ನಿಮ್ಮ ರಾಶಿಗೆ ಬಂದು ಅಷ್ಟನ್ನೆಲ್ಲ ಚೆಕ್ ಮಾಡೋದಕ್ಕೆ ಹಲವಾರು ಘಟನೆಗಳನ್ನು ನಿಮಗೆ ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀವು ಹೇಗೆ ನಡ್ಕೊಂಡಿದ್ದೀರಾ ಅನ್ನೋದಕ್ಕೆ ಮಾರ್ಕ್ಸ್ ಆಗ್ತಾ ಇದ್ದಾರೆ. ಈಗ ವಕ್ರಿಯಾಗಿ ನೀವೇನಾದರೂ ಅಲ್ಲಿ ಚೆನ್ನಾಗಿ ನಡ್ಕೊಂಡಿದ್ದರೆ ಈ ವಕ್ರಿ ಸಂಚಾರದಲ್ಲೂ ಕೂಡ ನೀವು ಪಾಠ ಚೆನ್ನಾಗಿ ಕಲ್ತಿದ್ದೀರಾ. ಸೊ ಇನ್ನು 2ನೇ ಮನೆಯ ವಿಚಾರಗಳ ಕಡೆ ಗಮನ ಕೊಡೋಣ. ಈ ಮನಿ ಮ್ಯಾನೇಜ್ಮೆಂಟು, ಮಾತು, ಕುಟುಂಬದ ವಿಚಾರ, ಆಹಾರ ಇದ್ರ ಬಗ್ಗೆ ಆಮೇಲೆ ನೋಡೋಣ ಅನ್ನೋ ಒಂದು ಚಿಂತನೆ ಖಂಡಿತ ಇರುತ್ತೆ. ಸೊ ಹಾಗಾಗಿ ಯಾರ್ಯಾರು ಇನ್ನೂ ನೀವು ರೆಡಿಯಾಗಿಲ್ಲ, ಸೊ ನೀವು ಮೈಂಡ್ ದಂಡಿಸೋದಕ್ಕೆ ರೆಡಿ ಇಲ್ಲ, ಶಿಸ್ತನ್ನು ಅಳವಡಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಸೊ ಡೆಫಿನೆಟ್ಲಿ ಇನ್ನೊಂದು ಅವಕಾಶ, ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಓಕೆ, ಇನ್ನು ಅದೇ ರೀತಿ 3ನೇ ಮನೆಯಲ್ಲಿ ಕುಜ ಇದ್ದಾರೆ. ಒಂದು ಅತ್ಯುತ್ತಮವಾದ ಧೈರ್ಯ, ಆತ್ಮವಿಶ್ವಾಸ ಎಲ್ಲವೂ ತುಂಬ ಚೆನ್ನಾಗಿದೆ. ಅದನ್ನು ನಿಮ್ಮ ಕೆಲಸಗಳಲ್ಲಿ ಬಳಸ್ಕೊಳ್ಳಿ. ಬರವಣಿಗೆ ಕ್ಷೇತ್ರ, ಮಾಧ್ಯಮ, ಆನ್ಲೈನ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಇದೆಲ್ಲ ಕ್ಷೇತ್ರಗಳು ಚೆನ್ನಾಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಟ್ರಾವೆಲ್ ಇಂಡಸ್ಟ್ರಿ ನಿಮಗೂ ಕೂಡ ಅದ್ಭುತವಾಗಿರುತ್ತೆ. ನೆಕ್ಸ್ಟ್ ವೀಕ್ ಒಳ್ಳೆ ಕೆಲಸಗಳಾಗುತ್ತೆ. ಇನ್ನು ನಿಮ್ಮ 4ನೇ ಮನೆಯಲ್ಲಿ ಬುಧ. ಸೊ ಈ ಮನೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಈಗ ಬರದಿಂದ ಸಾಗುತ್ತೆ. ಡಾಕ್ಯುಮೆಂಟ್ಸ್ಗಳಲ್ಲಿ ತೊಂದರೆ ಆಗ್ತಾಯಿತ್ತು, ಅದೆಲ್ಲವೂ ಸರಿ ಹೋಗುತ್ತೆ. ಲೋನ್ ಅಪ್ರೂವಲ್ ಆಗಿ ನಿಮಗೆ ಏನು ಒಂದು ವೆಹಿಕಲ್ ತಗೊಳ್ಳೋದಕ್ಕೆ ಮುಂದಾಗೋದು, ಅದರ ಜೊತೆಗೆ ಮನೆ ಖರೀದಿಗೆ ಮುಂದಾಗೋದು, ಫ್ಲ್ಯಾಟ್ ಖರೀದಿಗೆ ಮುಂದಾಗೋದು, ಅಥವಾ ಕೃಷಿ ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಥರದ್ದೆಲ್ಲ ಚಿಂತನೆಗಳು ಜಾಸ್ತಿಯಾಗಿ ಡಾಕ್ಯುಮೆಂಟ್ಸೇ ಒಂದೊಂದೇ ಫೈನಲ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಬುಧ ಸಪೋರ್ಟ್ ಮಾಡ್ತಾರೆ. ಕೃಷಿಕರಿಗೂ ಕೂಡ ತುಂಬ ಚೆನ್ನಾಗಿರುವಂತಹ ವಾರ, ಚೆನ್ನಾಗಿ ಬಳಸ್ಕೊಳ್ಳಿ. 5ನೇ ಮನೆಗೆ ರವಿ ಬಂದಿದ್ದಾರೆ. ಸೊ ನಿಮ್ಮ ಕ್ರಿಯೇಟಿವ್ ಐಡಿಯಾಗಳು ಇವಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ಐಡಿಯಾಗಳನ್ನು ಅದ್ಭುತವಾಗಿ ಬಳಸ್ಕೊಳ್ಳಿ. ನಿಮ್ಮ ಕ್ಷೇತ್ರ ವೃದ್ಧಿ ಆಗುತ್ತೆ.
ಹೂಡಿಕೆ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಲಿ. ಶಾರ್ಟ್ಕಟ್ ಬೇಡ, ದಿಢೀರಂತ ಎಲ್ಲೋ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಸೊ ಅದು ಲಾಸಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸಂತಾನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲೂ ಗುಡ್ ನ್ಯೂಸ್ ಬರ್ತಾನೆ ಇದೆ. ನೆಕ್ಸ್ಟ್ ವೀಕು ಕೂಡ ಗುಡ್ ನ್ಯೂಸ್ ಖಂಡಿತ ಇದೆ. ಇನ್ನು ಅದೇ ರೀತಿ ನಿಮ್ಮ 6ನೇ ಮನೆಯಲ್ಲಿ ಕೇತು ಜೊತೆಗೆ ಶುಕ್ರ ಸ್ವಲ್ಪ ಆರೋಗ್ಯದ ವಿಚಾರಗಳಲ್ಲಿ ತೊಂದರೆಗಳಾಗಿತ್ತು. ಅದರ ಜೊತೆಗೆ ನಿಮ್ಮ ಡಿಟ್ಯಾಚ್ಮೆಂಟ್ ಫೀಲ್, ಸಂಬಂಧಗಳಲ್ಲಿ, ಸಂಗಾತಿಯಲ್ಲಿ ಅಥವಾ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ, ಇದೆಲ್ಲವೂ ಸ್ವಲ್ಪ ಆಗ್ತಾಯಿತ್ತು. ಶುಕ್ರ 7th ಬಂದು ಅಲ್ಲಿ ಈಗ ನೀಚ ಸ್ಥಾನ ಪಡ್ಕೊಳ್ಬಿಡ್ತಾರೆ 2ನೇ ತಾರೀಕು. ಅದರ ಇಂಪ್ಯಾಕ್ಟ್ ಈಗಲೇ ಖಂಡಿತ ಆಗತ್ತೆ. ಸೊ ಹಾಗಾಗಿ ಸಂಗಾತಿಯ ನಡುವೆ ವೈಮನಸ್ಯ ಅಥವಾ ಹಳೆಯ ವಿಚಾರಗಳ ಪದೇ ಪದೇ ಚರ್ಚೆ, ಒಂದು ಕ್ಲಾರಿಟಿ ತೆಗೆದುಕೊಳ್ಳೋಕೆ ಮುಂದಾಗೋದು. ಯಾಕೆಂದರೆ ವಕ್ರಿ ಆಗಿದ್ದಾರೆ. ಈಗ ಹಿಂದೆ ಮಾಡಿದ್ದ ತಪ್ಪು ಏನಾದರೂ ಇದ್ದರೆ ಈಗ ನಿಮ್ಮನ್ನು ನೀವು ಸರಿ ಮಾಡಿಕೊಂಡು ನಿಮ್ಮ ತಪ್ಪುಗಳನ್ನು ಒಪ್ಕೊಂಡು ಮತ್ತೆ ಸಂಬಂಧವನ್ನು ಸರಿ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ಈ ವೀಕು ಡೆಫಿನೆಟ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 12ನೇ ಮನೆಯಲ್ಲಿ ರಾಹು ಇದ್ದಾರೆ. ನಿದ್ರೆಯ ಭಂಗ, ಕೆಟ್ಟ ಕನಸುಗಳು, ಈ ಥರದ್ದೆಲ್ಲವೂ ಆಗ್ತಾ ಇದೆ. ಬಟ್ ಯಾರ್ಯಾರು ವಿದೇಶಕ್ಕೆ ಕನೆಕ್ಟ್ ಆಗಿದ್ದೀರಾ, ವ್ಯಾಪಾರ ಮಾಡ್ತಾ ಇದ್ದೀರಾ, ಅಲ್ಲಿ ಓದೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಅಲ್ಲೇ ಇದ್ದುಕೊಂಡು ಓದ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಈ ರಾಹು 12ನೇ ಮನೆಯಲ್ಲಿ ಇದ್ದಾಗ ಇಂಟರ್ನೆಟ್ಟಲ್ಲಿ ಒಳ್ಳೆಯದನ್ನು ನೋಡಿ ನೀವು ಒಂದಷ್ಟು ಆಳವಾದ ಅಧ್ಯಯನಕ್ಕೆ ಮುಂದಾಗಿ 10 ಗಂಟೆ ಮೇಲೆ ಬರೀ ರೀಲ್ಸ್ ನೋಡ್ಕೊಂಡು ಸ್ಕ್ರಾಲ್ ಮಾಡ್ತಾ ಇದ್ರೆ ನಿದ್ರೆ ಡೆಫಿನೆಟ್ಲಿ ಹಾಳಾಗುತ್ತೆ. ಚಾಟಿಂಗು ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಕಡಿಮೆ ಮಾಡ್ಕೊಳ್ಳಿ. ಓವರಾಲ್ ಈ ವಾರ ಶನಿ ವಕ್ರಿ, ಕುಜ ನೀಚ ಸ್ಥಾನಕ್ಕೆ ಬರುವಂತಹ ಸೂಚನೆಯ ವಿಚಾರಗಳು ಇದೆಲ್ಲವೂ ಇಂಪ್ಯಾಕ್ಟ್ ಆಗಿ ಎಲ್ಲ ರಾಶಿಯವರಿಗೂ ಒಂದು ರೀತಿಯ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪ್ರಭಾವಗಳನ್ನು ಡೆಫಿನೆಟ್ಲಿ ಕೊಡುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಈ ವಾರ ಭವಿಷ್ಯದ ಮುಖಾಂತರ ನಾನು ಸಿಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.